ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ರೈತ ಬಾಂಧವರಿಗೆ ಸ್ವಾಗತ. ರೈತ ಪ್ರಗತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನಾವೇನು ನೋಡಿದ್ವಿ ಅಂದರೆ ಹಾಲಿ ಇರೋ ಅಡಿಕೆ ತೋಟದಲ್ಲಿ ಅದು ಮುಖ್ಯವಾಗಿ 9 ಅಡಿ ಹಾಕಿದ್ದೀವಿ ಅಂದರೆ ಅಡಿಕೆ ಬೆಳೆಯನ್ನು ಹೇಗೆ ನಾವು ಅಂತರ ಬೆಳೆಗಳು ಮಾಡಬೇಕು, ಯಾವ ರೀತಿ ನಾವು ತೊಗೊಬೇಕು ಅಂತ ನೋಡಿದ್ವಿ. ಈ ಸಲ ನಾವು ತುಂಬ ಜನ ಮಾಡೋಂಥ ತಪ್ಪೇನಿದೆ ಅಂದರೆ ನೀವು 8 ಅಡಿ ಇಟ್ಬಿಟ್ಟಿರ್ತಾರೆ. ಮೊನ್ನೆ ಒಬ್ಬರು ಕರೆ ಮಾಡಿದ್ರು 7 ಅಡಿಗೆ ಇಟ್ಟಿದ್ದೀವಿ ಅಂದರು. ಏನು ಮಾಡಬೇಕು ಅಂದ್ರೆ ನಾನು ಏನು ಕೇಳಬೇಡಪ್ಪ, ಹೆಂಗೆ ಬರುತ್ತೋ ಹಂಗೆ ಮಾಡ್ಕೊಳ್ಳಿ ಅಂತಂದ್ವಿ. ಕಾರಣ ಯಾಕೆಂದರೆ ಅಷ್ಟತ್ರ ಇಟ್ಟಾಗ ತುಂಬ ಸಮಸ್ಯೆ ಆಗ್ತವೆ. ಅದು ಯಾರು ಹೇಳ್ತಾರೋ ಗೊತ್ತಾಗಲ್ಲ. ಈ ಡೆನ್ಸ್ ಫಾರ್ಮಿಂಗ್ ಅಂತ ಏನು ಬಂದುಬಿಟ್ಟಿದೆ, ಅದೇ ನಿಟ್ಟಿನಲ್ಲಿ ಎಲ್ಲ ಯೋಚನೆ ಮಾಡ್ಕೊಂಡು ಮಾಡ್ತಿರೋವಂಥದ್ದು ಮುಖ್ಯವಾಗಿ ತಪ್ಪಾಗೋದಕ್ಕೆ ಕಾರಣ ಆಗ್ತಾಯಿದೆ. ಅತಿ ಹೆಚ್ಚು ನಾನು ಇದಕ್ಕೆ ಮುಂಚೆನೇ ಅಲ್ಪಾವಧಿ ಬೆಳೆ ಎಲ್ಲ ಬಂದಾಗಲೂ ಕೂಡ ನಾವು ಮಾತಾಡಿದ್ದೀವಿ, ಏನಪ್ಪ ಹೆಚ್ಚು ಹಾಕೋದು ಬೇದರೆ ಹೆಚ್ಚು ಬರುತ್ತೆ ಅನ್ನೋದು. ನೋಡಿ ಸ್ನೇಹಿತರೆ, ಇವಾಗ ಏನಾಗುತ್ತೆ, ನೀವು 9 ಅಡಿ ಹಾಕಿದ್ರಿ ಅಂದರೆ ನಮಗೆ 81 ಸುಮಾರು 500-550 ಗಿಡ ಬರುತ್ತೆ. ಇದನ್ನು ಹಾಕ್ತೀವಿ ಅಂದರೆ ಸುಮಾರು ನಮಗೆ 700 ಗಿಡ ಬರುತ್ತೆ. 9 ಅಡಿ ಹಾಕಿದ್ರೆ 9 ಅಡಿ ಹಾಕಿದ್ರೆ ಸುಮಾರು 550 ಗಿಡ ಬರುತ್ತೆ. 8 ಅಡಿ ಹಾಕಿದ್ರೆ ಏನಾಗುತ್ತೆ, ಸುಮಾರು 700 ಗಿಡ 720 ಗಿಡ ಬರ್ತವೆ. ಈ 550ರಿಂದ 720 ಬಂತು ಅಂದರೆ ನಮ್ಗೆ ಹೆಚ್ಚು ಇಳುವರಿ ಬರುತ್ತೆ, ಹೆಚ್ಚು ಮರ ಆಯ್ತಲ್ಲ, ಹೆಚ್ಚು ಇಳುವರಿ ಬರುತ್ತೆ ಅನ್ನೋದು ತಪ್ಪು ಕಲ್ಪನೆ ಇದೆ. ಹಾಗಾಗಿ ಏನಾಗ್ತಿದೆ, ನಮಗೆ ಒಂದು ಕಡೆ ಇಳುವರಿ ಅಷ್ಟೇ ಇರ್ಬೋದು ಅಥವಾ ಇನ್ನೂ ಕಡಿಮೆ ಆಗ್ಬೋದು ಯಾವಾಗ ಹತ್ರ ಹಾಕಿದಾಗ. ಮತ್ತು ಎರಡನೇದು, ಅತಿ ಹೆಚ್ಚು ರೋಗಗಳು ಬರೋದಕ್ಕೆ ಕಾರಣಕರ್ತರಾಗ್ತೀವಿ. ಯಾಕೆಂದರೆ ಅಡಿಕೆ ಗಿಡಕ್ಕೆ ತಂದೆ ಆದ ಒಂದು ಅಳತೆ ಇದೆ. ಮೊದಲೆಲ್ಲ 9 ಅಡಿ ಏನು ಕೊಡ್ತಾಯಿದ್ವಿ ನಾವು ಅಂದರೆ, ಇದ್ರ ಗರಿ ಸುಮಾರು ಬಂದಾಗ ಈ 9 ಅಡಿಗೆ ಅಂದರೆ ಮಧ್ಯ 4 ಅಡಿ ಬೆಳೆದು ಮಧ್ಯಕ್ಕೆ ಬರುತ್ತೆ. ಅದಕ್ಕೆ ಮುಂದಕ್ಕೆ ಹೋಗಲ್ಲ. ಹೋಯ್ತು ಅಂದರೆ ಏನಾಗ್ತವೆ, ತಿಕ್ಕಟ್ಟಾಗ್ತವೆ. ನೀವು 8 ಅಡಿ 7 ಅಡಿ ಎಲ್ಲ ಹಾಕಿದಾಗ ಏನಾಗುತ್ತೆ, ಗರಿಗಳು ಮುಂದೆ ಹೋಗ್ತವೆ. ಯಾವಾಗ ಗರಿಗಳು ಮುಂದೆ ಹೋಗ್ತವೆ ನೋಡಿರಿ, ಈ ಥರ ಗರಿಗಳು ಹೋಗ್ತವೆ. ಅದರ ಗರಿಗಳು ಮುಂದೆ ಹೋದಾಗ ಹಿಂಗೆ ಉಜ್ಜಾಟದಲ್ಲಿ ಏನಾಗುತ್ತೆ, ಶಕ್ತಿ ವ್ಯಯ ಆಗುತ್ತೆ. ಒಂದು ಆಹಾರ ಉತ್ಪಾದನೆ ಮಾಡ್ಕೊಂಡು ಕಾಂಡ ಬೇರುಗಳಲ್ಲಿ ಇಟ್ಕೊಳತ್ತೆ ಅಂತ ನಾವು ನೋಡಿದ್ದೀವಿ, ರಂಬೆಗಳಲ್ಲಿ ಇಟ್ಕೊಳ್ತೀವಿ ಅಂತ. ಅದರ ಕೆಲಸ ಏನು, ಬೆಳವಣಿಗೆ ಆಗೋದು ಮತ್ತು ಶೇಖರಣೆ ಆಗಿರೋದನ್ನು ಫಸಲಿಗೆ ಕೊಡೋದು ಅನ್ನೋದು ನಾವು ನೋಡಿದ್ದೀವಿ, ಆಹಾರನ. ಆದರೆ ಯಾವಾಗ ಈ ರೀತಿ ಆಗುತ್ತೋ, ಇದಾದಾಗ ಏನಾಗುತ್ತೆ, ತನ್ನ ಆಹಾರ ಏನು ಶೇಖರಣೆ ಮಾಡ್ಕೊಂಡಿದೆ ಬೆಳೆಗೆ ಅಂತ, ಬೆಳವಣಿಗೆ ತನ್ನಿಂದ ತಾನಾಗ್ತಿರ್ತದೆ. ಬೆಳೆಗೆ ಅಂತ ಏನು ಇಟ್ಕೊಂಡಿರುತ್ತೆ ಅಂದರೆ, ನಿಮಗೆ ಅಡಿಕೆ ಫಸಲು ಬರೋದು, ತೆಂಗಿನ ಫಸಲು ಬರೋದು, ಬಾಳೆ ಫಸಲು ಬರೋದು. ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಯಾವಾಗ ಹತ್ರ ಹಾಕಿತ್ತೋ, ಯಾವಾಗ ಗರಿಗಳು ಒಂದೊಂದಕ್ಕೆ ಉಜ್ಜಾಡೋಕ್ಕೆ ಶುರು ಮಾಡ್ತಾವೋ, ಇಂಥ ಉಜ್ಜಾಟದಲ್ಲಿ ಒಂದಕ್ಕೊಂದು ತಳ್ಳಾಡಬೇಕಾಗುತ್ತೆ. ಅಂಥ ಸಮಯದಲ್ಲಿ ಏನಾಗುತ್ತೆ, ಶಕ್ತಿ ವ್ಯಯ ಆಗುತ್ತೆ. ಗಾಳಿಗೆ ಹಿಂಗೆ ತುಯ್ಲಾಡೋದು ಬೇರೆ, ಗಾಳಿ ಹೆಚ್ಚಿದ್ರೆ ಇಳುವರಿ ಕಮ್ಮಿ ಆಗುತ್ತೆ. ಕಾರಣ ಯಾಕೆಂದರೆ ಅದು ಬಂದಾಗ ಹಿಂಗಂದಾಗ ವಾಪಸ್ ಬರಲೇಬೇಕು. ಸೊ ಈ ರೀತಿ ಏನಾಗ್ತವೆ ಅಂದರೆ ಶಕ್ತಿ ವ್ಯಯ ಆಗುತ್ತೆ. ಇದರೊಳಗೆ ಏನಾಗುತ್ತೆ, ಯಾವಾಗ ಒಂದಕ್ಕೊಂದು ಇದಾಗ್ತಾವೋ ಶಕ್ತಿ ವ್ಯಯ ಆಗ್ತದೆ, ವ್ಯರ್ಥ ಆಗ್ತದೆ, ಆಹಾರ ಉತ್ಪಾದನೆ ಕಮ್ಮಿ ಆಗುತ್ತೆ. ಒಂದನೇದು. ಯಾವಾಗ ಈ ರೀತಿ ಆಗ್ತವೆ, ಈ ಗರಿ ಬಂದು ಇದನ್ನು ತಳ್ತಾ ಇದೆ, ಈ ಗರಿ ಬಂದು ಇದನ್ನು ತಳ್ತಾ ಇದ್ದಾವೆ, ಅಂಥ ಸಮಯದಲ್ಲಿ ಏನಾಗುತ್ತೆ, ಒಂದಕ್ಕೊಂದು ಘರ್ಷಣೆ ಆದಾಗ ಈ ಗರಿಗಳು ಒಡೆದೋಗ್ತವೆ. ಅಲ್ವಾ, ಗರಿ ಏನಾಗ್ತವೆ, ಒಡೆದೋಗ್ತವೆ. ನೀವು ಇಂಥ ಹಾಕಿರೋಂಥ ಸಮಯದಲ್ಲಿ ನೋಡ್ಬೋದು, ಇಲ್ಲಿ ಈ ಗರಿ ಇದೆ ಅಂದರೆ ಇಲ್ಲಿ ಬರೇ ಆ ಕಡ್ಡಿ, ಗರಿದು ಮಧ್ಯದ ಕಡ್ಡಿ ಏನಿದೆ, ತೆಂಗಿನ ಗರಿ ಕಡ್ಡಿ ಏನಿದೆ ಅಥವಾ ಅಡಿಕೆ ಗರಿ ಕಡ್ಡಿ ಅದು ಕಾಣುತ್ತೆ. ಇಲ್ಲಿಂದ ಆಚೆ ಮಾತ್ರ ಈ ರೀತಿ ಗರಿ ಇರೋದನ್ನು ನಾವು ನೋಡ್ತೀವಿ ಅಲ್ವರ. ಇಲ್ಲಿ ಏನೋ ಕಾಣ್ತಾ ಇದೆ, ಇಲ್ಲಿ ಪೂರ್ತಿ ಕಪ್ಪಾಗಿರೋದು ಕಾಣುತ್ತೆ ನಮಗೆ. ಅಂಥ ಸಮಯದಲ್ಲಿ ಏನಾಗ್ತಿದೆ, ಎಲೆಗಳು ಒಡೆದೋಗ್ತವೆ. ಎಲೆ ಒಡೆದೋಯ್ತು ಅಂತಂದರೆ ಹಳದಿ ಆಗೋಕ್ಕೆ ಶುರುವಾಗುತ್ತೆ, ಹಳದಿ ಆಗಿ ಕಪ್ಪಾಗೋಕ್ಕೆ ಶುರುವಾಗುತ್ತೆ. ಅಂಥ ಸಮಯಕ್ಕೆ ದ್ವಿತೀಯ ಸಂಶ್ಲೇಷಣೆ, ಯಾವ ಆಹಾರ ಉತ್ಪಾದನೆ ಮಾಡುವಂಥ ಮುಖ್ಯವಾದ ಕ್ರಿಯೆ ಸಸ್ಯಗಳಲ್ಲೇನಿದೆ, ದ್ವಿತೀಯ ಸಂಶ್ಲೇಷಣೆ ಏನಿದೆ ಅದು ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಏನಾಗುತ್ತೆ, ಇಳುವರಿ, ಆಹಾರ ಉತ್ಪಾದನೆ ಕಮ್ಮಿ, ಶೇಖರಣೆ ಕಮ್ಮಿ, ಬೆಳೆ ಬರಬೇಕು ಅಂದಾಗ ಕಮ್ಮಿನೇ ಅಲ್ವರ. ನೀವು ಹತ್ರ ಮಾಡೋದ್ರಿಂದ ನೀವು ತೊಗೊಂಡಿದ್ದು ಲಾಭನ ಏನು? ಈ ರೀತಿ ಗಿಡಗಳಿಗೆ ಯಾವ ಸಮಸ್ಯೆ ಆಗುತ್ತೆ, ಬಿದ್ದಂಥ ಮಳೆ ನೀರು, ಗಾಯ ಆಗಿದೆ ಅಲ್ಲೂ ಕೂಡ ಬಿದ್ದಂಥ ಮಳೆ ನೀರು ಹೆಚ್ಚೆಚ್ಚಾದಾಗ ಏನಾಗುತ್ತೆ, ಇಲ್ಲಿ ಸೇರ್ಕೊಂಡು ಇಲ್ಲಿ ಬೂಸ್ಟ್ಗಳು ಬರೋಕ್ಕೆ ಕಾರಣಕರ್ತರಾಗ್ಬಿಟ್ಟು ಏನಾಗುತ್ತೆ, ಅಲ್ಲಿಂದನೂ ರೋಗ ಪ್ರಸರಿಸೋಕ್ಕೆ. ಯಾಕೆಂದರೆ ಶಿಲೀಂಧ್ರಗಳು ಗಾಳಿ ಮುಖಾಂತರ ಬರ್ತವೆ, ರೋಗಾಣುಗಳು ಕೂಡ ಗಾಳಿ ಮುಖಾಂತರ ಬರ್ತವೆ. ಅದು ಬರೋದ್ರಿಂದ ಏನಾಗುತ್ತೆ, ಇಲ್ಲಿ ಶೇಖರಣೆ ಆಗಿ ಗಿಡಗಳಿಗೆ ಹೆಚ್ಚೆಚ್ಚು ಸಮಸ್ಯೆ ಕೊಡೋದಕ್ಕೆ ಶುರುವಾಗುತ್ತೆ. ನಮ್ಮ ಅಡಿಕೆ ಗಿಡಗಳು ಯಾವ ಸಮಸ್ಯೆ ಆಗುತ್ತೆ, ಹಣ್ಣೊಡಕಾಯಿತು, ಸಣ್ಣ ಇದಿರೋಗಲೇ ಗುಳ್ಳೆ ಇದ್ದಾಗಲೇ ಅಡಿಕೆ ಕಾಯಿಗಳೆಲ್ಲ ಬಿದ್ದೋಯ್ತು, ಸಿಂಗಾರ ಒಣಗೋಯ್ತು ಅಥವಾ ಹೊಂಬಾಳೆ ಒಣಗೋಯ್ತು. ಇದನ್ನು ನಾವೇನಂತೀವಿ, ಅದರಿಂದ ಕಾರಣಗಳನ್ನ ನಾವೇ ಹಾಕ್ತೀವಿ. ಸೊ ಹಾಗಾಗಿ ಸ್ನೇಹಿತರೆ, ನೀವು ಹತ್ರ ಹಾಕಿದ ತಕ್ಷಣ ಬರುತ್ತೆ ಅಂತಲ್ಲ, ನೀವು ದಡಾರಂತೂ ಒಂದು ಪ್ರಶ್ನೆ ಬರ್ತದೆ,
ದಡಾರಂತ ಒಂದು ಪ್ರಶ್ನೆ ಬರ್ತದೆ ಏನು ಅಂದರೆ, ಅಲ್ಲ ಸ್ವಾಮಿ 9 ಅಡಿಗೆ 9 ಅಡಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, 8 ಅಡಿಗೆ 8 ಅಡಿ ಹಾಕಿದ್ರೆ ಹತ್ರ ಆಯಿತು ಬರೋಲ್ಲ, ಅಥವಾ 7 ಅಡಿಗೆ ಹಾಕಿದ್ರೆ ಬರೋಲ್ಲ, ಆ ರೀತಿ ಆಗುತ್ತೆ. ನೀವು ಮಾತ್ರ 4 ಅಡಿಗೆ ಒಂದು ಗಿಡ ಹಾಕ್ಸ್ತಾ ಇದ್ದೀರಾ. ಏನು ಮಾಡ್ತಾಯಿದ್ದೀರಾ? ತೆಂಗು ಹಾಕೊಂತಿದ್ದೀರಾ, ತೆಂಗು ಪಕ್ಕ 4 ಅಡಿಗೆ ಒಂದು ಬಾಳೆ ಹಾಕ್ಕೊಂತೀರಾ, ಅದ್ರ ಪಕ್ಕ ಒಂದು ಅಡಿಕೆ ಹಾಕ್ಕೊಂತೀರಾ, ಅದ್ರ ಪಕ್ಕ ತಿರ್ಗಾ ಬಾಳೆ ಹಾಕ್ಕೊಂತೀರಾ, ಈ ಕಡೆಗೆ ಬಂದವ್ರ ಮಧ್ಯದಲ್ಲಿ ಇಲ್ಲಿ ಕಾಫಿ ಹಾಕ್ಕೊಂತೀರಾ, ಇಲ್ಲಿ ನುಗ್ಗೆ ಹಾಕ್ಕೊಂತೀರಾ, ಇಲ್ಲಿ 4 ಅಡಿಗೆ ಒಂದೊಂದು ಗಿಡ ಹಾಕ್ಕೊಂತ ಕೊಟ್ಬಿಟ್ಟಿದ್ದೀರಲ್ಲ. ಸರಿನಾ ಇದು ನೀವು ಮಾಡಿರೋದು? ನಮ್ಗೆ 8 ಅಡಿ ಹಾಕೋದೂ ಹತ್ರ ಆಯಿತು ಅಂತೀರ, ನೀವು 4 ಅಡಿಗೆ ಒಂದೊಂದು ಗಿಡ ಕೊಟ್ಬಿಟ್ಟಿದ್ದೀರಾ ಪಂಚತರಂಗಿಣಿ ಯೋಜನೆಯಲ್ಲಿ. ಸರಿನಾ ನೀವು ಮಾಡಿರೋದು? ಖಂಡಿತ ಸರಿ ಇದೆ. ಕಾರಣ ಯಾಕೆ ಹೇಳ್ರಿ, ಅಲ್ಲಿ ಗಿಡಗಳ್ನ ಅಳವಡಿಸಿರೋದನ್ನ ಯಾವುದು? ಸೂರ್ಯನ ಪ್ರಖರತೆ ಪ್ರಕಾರ. ಪ್ರಕೃತಿ ಏನು ಹೇಳುತ್ತೆ? ದೊಡ್ಡ ಮರ, ಮಧ್ಯಮ ಮರ, ಪೊದೆ ಗಿಡ, ಆ ಎತ್ತರಕ್ಕೆ ತಕ್ಕನಾಗೆ ಅವಕ್ಕೆ ಬೇಕಾಗಿರೋಂಥ ಬಿಸಿಲುಗಳು ಪ್ರಕೃತಿಲಿ ಆ ಒಂದು ಪ್ರಕೃತಿಯ ವ್ಯವಸ್ಥೆ ಮಾಡೋದ್ರಿಂದ ಅದೇ ರೀತಿ ನಾವೇನು ಮಾಡ್ತೀವಿ, ಆ ಪ್ರಕೃತಿ ವ್ಯವಸ್ಥೆನ ನಮ್ಮ ಬೆಳೆಗಳಲ್ಲಿ ತೆಂಗು, ಅಡಿಕೆ, ಬಾಳೆ, ಕಾಫಿ, ಕೊಕ್ಕೋ, ಶುಂಠಿ, ಅರಿಶಿನ ಅದಕ್ಕೆ ಬೇಕಾದಂಥ ತೀಕ್ಷ್ಣತೆ ಮೇಲೆ ಏನು ಮಾಡ್ತೀವಿ ಇಡ್ತಾ ಇದ್ದೀವಿ. ಆ ಒಂದೊಂದು ಬಂದಾಗಲೇ ಏನಾಗ್ತದೆ, ಇದ್ರ ಗರಿ ಇಲ್ಲಿ ಬರ್ತಾಯಿದೆ, ಇದ್ರ ಗರಿ ಇಲ್ಲಿ ಬರ್ತಾಯಿದೆ, ಕಾಫಿ ಗಿಡ ಇಲ್ಲಿದೆ, ಇಲ್ಲಿದೆ. ಸೊ ಏನಾಗುತ್ತೆ, ಒಂದೊಂದು ಎತ್ತರದಲ್ಲಿ ಬರ್ತಾ ಇರೋದ್ರಿಂದ ನಾವು ಯಾವುದೇ ರೀತಿ ಘರ್ಷಣೆ ಆಗೋದಕ್ಕೆ ಇಲ್ಲಿ ಜಾಗ ಕೊಡ್ತಾಯಿಲ್ಲ. ಪಂಚತರಂಗಿಣಿ ಯೋಜನೆಯಲ್ಲಿ ಮುಖ್ಯವಾಗಿ ಏನಾಗೋದು, ಘರ್ಷಣೆ ಆಗೋದಿಲ್ಲ. ಒಂದೊಂದು ಸ್ತರದಲ್ಲಿ ಇರ್ತಾವವು, ಘರ್ಷಣೆ ಆಗೋಕ್ಕೆ ಜಾಗನೇ ಇಲ್ಲ. ಅಂಥ ಸಮಯದಲ್ಲಿ ಏನಾಗುತ್ತೆ, ನಮಗೆ ಇಳುವರಿಗಳು ಯಾವುದೇ ಒಂದು ತೊಂದರೆ ಇರಲ್ಲ. ನಾವು ಈ ಅಡಿಕೆ ಗಿಡನೇ ಅಂತ ತಗ್ತಾ ಅವೆಲ್ಲ ಒಂದೇ ಎತ್ತರಕ್ಕೆ ಬರ್ತವೆ. ತೆಂಗಿನ ಗಿಡ ಅಂದರೆ ಎಲ್ಲ ಒಂದೇ ಎತ್ತರಕ್ಕೆ ಬರ್ತವೆ ಅಲ್ವರ. ಬಾಳೆ ಗಿಡ ಹತ್ತತ್ರ ಹಾಕ್ಬಿಟ್ರೆ ಎಲ್ಲ ಒಂದೇ ಎತ್ತರಕ್ಕೆ ಬರ್ತವೆ. ಬಾಳೆ ಗಿಡ, ಅಡಿಕೆ ಗಿಡ, ಕಾಫಿ ಗಿಡ, ಬಾಳೆ ಮೇಲೆ ಐತೆ, ಕಾಫಿ ಕೆಳಗೈತೆ, ಇದೆಲ್ಲ ಹೊಡಿತಾವೆ ಘರ್ಷಣೆ ಇಲ್ಲ. ಹಾಗಾಗಿ ಯಾವಾಗ ನೀವು ಒಂದೇ ಬೆಳೆ ಬೆಳೆದಿದ್ರೆ, ಅಡಿಕೆನೇ ಬೆಳೆದಿರ ಅಂದಾಗ ಗರಿಗಳೇನಾಗ್ತವೆ, ಒಂದಕ್ಕೊಂದು ಒಂದು ಮರದ ಗರಿ ಹೊಡೆದು ಏನಾಗುತ್ತೆ, ನಮ್ಗೆ ಆಹಾರದ ಕೊರತೆ ಆಗುತ್ತೆ. ಸರಿನಾ? ಈಗ ಸ್ನೇಹಿತರೆ, ಅದು ಹಾಕೋದ್ರಿಂದ ಅನಾನುಕೂಲನೇ ಹೆಚ್ಚಿದೆ ಅನ್ನೋದು ತಾವು ಗಮನಿಸ್ಕೊಂಡಿದ್ರೆ. ಈಗೇನು ಮಾಡ್ತೀವಿ ಅಂದರೆ, ನಾವು ಈ ಒಂದು ಅಡಿಕೆ ಅಂತ ಹಾಕಿದಾಗ ಈಗ ಈ 8 ಅಡಿಗೆ 8 ಅಡಿ ಮಾಡಿದ್ದೀವಿ ಅಂದಾಗ ಏನು ಮಾಡ್ಬೋದು, ನಾವು 8 ಅಡಿಗೆ 8 ಅಡಿ ಮಾಡಿದ್ದೀವಿ ಅಂದರೆ 2 ಥರ ನಾವು ಇದು ಮಾಡ್ಬೋದಾಗುತ್ತೆ. ಒಂದೇನು ಮಾಡ್ಬೋದು ಅಂದರೆ, ಈ 8 ಅಡಿಗೆ 8 ಅಡಿ ಕೊಟ್ಟೇ ಇದ್ದೀವಿ ಅಂತ ಅಂದಾಗ ನಾವು ಮಧ್ಯದಲ್ಲಿ ಅದೇ ರೀತಿ ಬಾಳೆ ಮಾತ್ರ ಹಾಕೋದು. ಈ ಸಾಲುಗಳೆಲ್ಲ ಏನೂ ಬರೋಲ್ಲ, ಬರೇ ನೋಡಿರಿ ಹಿಂಗೆ ಮಧ್ಯದಲ್ಲಿ ಮಾತ್ರ ಒಂದು ಸಾಲಿಗೆ ಮಾತ್ರ ಏನು ಹಾಕ್ತೀರ ನೀವು, ಬಾಳೆ ಗಿಡ, ಪರಂಗಿ ಈ ರೀತಿ ನೀವು ಹಾಕ್ಕೊಂಡು ಹೋಗ್ಬೋದು. ಬಾಳೆ, ಪರಂಗಿ, ಕಾಫಿ, ಕೊಕ್ಕೋ ಇವನ್ನ ಯಾವುದನ್ನ ಒಂದು ಸಾಲಲ್ಲಿ ಈ ಮಧ್ಯ ಹಾಕೋಕ್ಕೆ ಹೋಗ್ಬೇಡ್ರಿ, ತುಂಬ ಹತ್ರ ಆಗ್ತವೆ. ಯಾಕೆಂದರೆ ಇದು ತುಂಬ ಬಂದ್ಬಿಡುತ್ತೆ, ಇದು ಬಂದ್ಬಿಡುತ್ತೆ, ಮಧ್ಯ ಹಾಕೋದಕ್ಕೆ ಜಾಗನೇ ಸಿಗೋಲ್ಲ. ಅರ್ಥ ಆಯ್ತಾ? ಇಲ್ಲೆಲ್ಲ ಹಾಕೋದು ಅಂತ ಮಾಡ್ತಿದ್ವಲ್ಲ, ಇಲ್ಲಿನ ಬೆಳೆಯೋಣ, ಇಲ್ಲಿ ಬೆಳೆಯೋಣ, ಸಾಲಲ್ಲಿ ನೋಡಿದ್ವಲ್ಲ ನಾವು. 9 ಅಡಿ 9 ಅಡಿ ಸಾಲಿದ್ದಾಗ ಏನು ಮಾಡ್ತಾಯಿದ್ವಿ, ಈ ರೀತಿ ಹಾಕೋದು ಅಂತ ನೋಡ್ತೀವಿ. ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಹಾಕ್ತೀರಿ ಅಂದರೆ ಯಾವುದನ್ನ ಸಣ್ಣ ಗಿಡಗಳು ಹಾಕಿ. ನೀವು ಯಾವುದನ್ನ ಹೂವದ ಗಿಡ ಬೆಳಿತೀರಿ ಅಂತಂದರೆ ಯಾವುದು ತೊಂದರೆ ಇಲ್ಲ. ಹೂವದ ಗಿಡಗಳು ಅಂದರೆ ಗುಲಾಬಿನೂ ಬೆಳಿಬೋದು, ಆದರೆ ಏನಾಗುತ್ತೆ ಅಂದರೆ ಅದು ತರ್ಚುತ್ತೆ. ಹಾಗಾಗಿ ನೀವು ಯಾವನ ಹೂವುದು, ಈ ಮದುವೆ ಮನೆಗಳಲ್ಲಿ ಶೃಂಗಾರ ಮಾಡ್ತಾರೆ ನೋಡಿರಿ, ಹಿಂದೆ ಗಂಡು ಹಿಂದೆ ಹೆಣ್ಣು ಹಿಂದೆ ರಿಸೆಪ್ಷನಲ್ಲಿ ಏನು ಮಾಡ್ತಾರೆ, ಶೃಂಗಾರ ಮಾಡೋದಕ್ಕೆ ಅವನ್ನೆಲ್ಲ ಉಪಯೋಗಿಸ್ತಾ ಇರ್ತಾರೆ. ಅಂಥ ಗಿಡಗಳನ್ನೆಲ್ಲ ನಾವು ಮಧ್ಯೆ ಹಾಕೊಬೋದು. ನಮ್ಮ ಸ್ನೇಹಿತರು ಅವರೇನು ಅರಸ್ ಅಂತ ಇಲ್ಲಿ ಯಾವುದು ನಮ್ಮ ಕಳ್ಳಂಬೆಳದ ಹತ್ರ ಅವ್ರು ಹಾಕಿದ್ರು. ಅಂದರೆ ಬರ್ಡ್ ಆಫ್ ಪ್ಯಾರಡೈಸು ಮತ್ತೇನೇನೋ ಹೆಸರುಗಳು ಹೇಳ್ತಿದ್ರು ಅವರು. ಮಧ್ಯದಲ್ಲಿ ಅವನ್ನ ಹಾಕೊಂಡು ಅದರೊಳಗೆ ಸಾಕಷ್ಟು ಹಣ ಮಾಡ್ತಾಯಿದ್ರು. ನೀವೇನು ಬಾಳೆ ಗಿಳೆ ಹಾಕ್ತಿರೋ ಅಷ್ಟೇ ಹಣ ಬರುತ್ತೆ. ನೀವು ಅದನ್ನು ನನಗೆ ದಡಕ್ಕಂತ ಕೇಳಬೇಡ್ರಿ. ನೀವೇನು ಮಾಡೋದು ಅಂದರೆ, ಈ ಬೊಕ್ಕೆ ಎಲ್ಲ ಮಾರ್ತಾರಲ್ಲ, ಈ ಮದುವೆ ಮನೆಗಳೆಲ್ಲ ನೀವು ತೊಗೊಂಡೋಗಿ ಒಂದು ಹೂದು ಗುಚ್ಛ ಕೊಡೋಕ್ಕೆ ಹೋಗ್ತೀರ ನೋಡಿರಿ. ಹೂದು ಗುಚ್ಛ ಕೊಡೋಕೆ ಹೋದಾಗ ಅವನ ಹತ್ರ ಹೋಗಿ ತೊಗೊತೀರ. ಅದರೊಳಗೆ ಹೆಚ್ಚು ಬೆಲೆ ಏನಿದೆ, ಯಾವುದಿದ್ದಾವೆ ಅವನ್ನ ತಿಳ್ಕೊಳ್ರಿ. ಗಡ್ಸ್ ಯಾವುದಿದ್ದಾವೆ ನಿಮ್ಗೆ ಗೊತ್ತಾಗುತ್ತೆ. ಅದೆಲ್ಲಿ ಸಿಗುತ್ತೆ ಹಣ, ಗಡ್ಡೆ ಅಥವಾ ಬೇರು ಸಿಗುತ್ತಾ, ಗೆಡ್ಡೆ ಸಿಗುತ್ತಾ, ಬೀಜ ಸಿಗುತ್ತಾ, ಸಸಿ ಸಿಗುತ್ತಾ ಅಂತ ಕೇಳಿಬಿಟ್ಟು ನೀವು ಈ ಜಾಗಗಳಲ್ಲಿ ಸಣ್ಣ ಗಿಡಗಳನ್ನ ಅವನ್ನ ಬರೋದನ್ನು ಹಾಕೊಂಡು ಹೋಗೋದು, ಉದ್ದಕ್ಕೂ ಹಾಕೊಂಡು ಹೋಗೋದು. ಕಾರಣ ಯಾಕೆಂದರೆ ನಾವು ಇದರಲ್ಲೂ ಓಡಾಡ್ತೀವಿ. ಈ ಕಾಲುವೆ ಇಲ್ಲಿ ಮಾಡ್ತೀವಿ, ಒಂದು ಸಾಲು ಬಿಟ್ಟು ಸಾಲು ಕಾಲುವೆ ಮಾಡ್ತೀರಾ, ಸಾಲು ಬಿಟ್ಟು ಸಾಲು ಮಾಡ್ಬೋದು. ಸಾಲು ಮಾಡಿದಾಗ ಏನಾಗುತ್ತೆ ಅಂದರೆ ಮತ್ತೆ ಬೇರೆ ಗಿಡಗಳು ಹಾಕಿ ಓಡಾಡೋದಕ್ಕೂ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಏನು ಮಾಡ್ತೀವಿ, ಸಾಲು ಬಿಟ್ಟು ಸಾಲು ಬಿಟ್ಟು ಸಾಲು. ಸೊ ಇದೇ ಮಾಡ್ತೀರಾ, ಈ ರೀತಿ ಕಾಲುವೆಗಳು ಮಾಡ್ಕೊತೀರ. ಮಾಡಿಬಿಟ್ಟು ಮುಂಚೆನೇ ಮಾಡ್ದಂಗೆ ಏನು ಮಾಡ್ತೀರಾ, ಅತಿ ಮುಖ್ಯವಾಗಿ ನೀವು 9 ಅಡಿ ಇರಲಿ 8 ಅಡಿ ಇರಲಿ, ಎಲ್ಲೇ ಬಾಳೆ ಗಿಡ ಹಾಕ್ತಾಯಿದ್ದೀವಿ, ಎಲ್ಲೇ ಕಾಫಿ ಗಿಡ ಇದೆಲ್ಲ ಹಾಕ್ತಾಯಿದ್ದೀವಿ ಅಂದಾಗ ಏನಾಗುತ್ತೆ, ನೀವು ಶುಂಠಿ, ಅರಿಶಿನ, ಏಲಕ್ಕಿ ಎಲ್ಲ ಬೆಳೀರಿ ಅಂತ ಹೇಳಿದ್ವಿ. ಜೊತೆಗೆ ಅತಿ ಮುಖ್ಯವಾಗಿ ನೀವು ಚೆಂಡು ಹೂವು ಬೆಳಿಲೇಬೇಕು. ಚೆಂಡು ಹೂವನ್ನು ಈ ಅರಿಶಿನ ಶುಂಠಿ ಏನು ಹಾಕಂತೀರೋ ಅದ್ರ ಜೊತೆ ಚೆಂಡು ಹೂದ ಗಿಡ ಹಾಕಲೇಬೇಕಾಗುತ್ತೆ. ಮಧ್ಯ ಅಲ್ಲಲ್ಲಿ ಒಂದು ಎಕರೆಗೆ ಒಂದು 100, 150, 200 ಗಿಡ ಇರಲೇಬೇಕಾಗುತ್ತೆ. ಅಲ್ಲಲ್ಲಿ 50ರಿಂದ 100, 150 ಗಿಡ ಹಾಕಿ. ಕಾರಣ ಯಾಕೆಂದರೆ ಅದು ಬೇರುಗಳಿನ ಮುಖಾಂತರ ಬಿಡುಗಡೆ ಮಾಡೋಂಥ ಆಲ್ಫಾ ತೆತ್ರನೈಲ್ ಅಂತ ಆಲ್ಕೋಲೈಡ್ ರಾಸಾಯನಿಕ ಏನು ಮಾಡುತ್ತೆ ಅಂದರೆ
ಬೇರುಗಂಟು ರೋಗಗಳು ನಿಮೋಟೆಡ್ಗೆ ಅತಿ ನಂಬರ್ 1 ಪ್ರಪ್ರಥಮವಾಗಿ ಕೆಲಸ ಮಾಡೋದು ಈ ಗಂಟುಗಳು ಬೇರುಗಳಿಂದ ನಮ್ಮ ಚೆಂಡು ಹೂವು, ಸೇವಂತಿ ಮತ್ತು ಕಾಶಿ ಚೆಂಡು ಹೂವು ಅಂತೀವಿ. ಅಯ್ಯಪ್ಪನ ದೇವಸ್ಥಾನದ ಪೂಜೆ ಸಮಯದಲ್ಲಿ ಜನವರಿ ಸಮಯದಲ್ಲಿ ಬರುವಂಥ ಒಂಥರ ಕಪ್ಪು ಕೆಂಪು ಮಿಶ್ರಿತ ಇರುತ್ತೆ ನೋಡಿರಿ, ಆ ಥರದ್ದು ಏನು ಆ ಚೆಂಡು ಹೂವು ಇವನ್ನ ಹಾಕೊಬೋದು. ಮತ್ತು ಗ್ಲಿರ್ಸಿಡಿಯಾ, ನೀವು ನುಗ್ಗೆ ಬದಲು ನುಗ್ಗೆ ಹಾಕೋಕ್ಕೆ ಗ್ಲಿರ್ಸಿಡಿಯಾ ಹಾಕೋಕ್ಕೆ ಇದನ್ನು ಹೇಳಿದ್ವಿ ನಿಮಗೆ. ಮಧ್ಯದಲ್ಲಿ ಇವಾಗ ಏನು ಮಾಡ್ತೀರಾ, ಈ ರೀತಿ ಹಾಕಿದರೆ ಇದ್ರ ಮಧ್ಯಕ್ಕೆ ಏನು ಮಾಡ್ತೀರಾ, ಸಾಲ್ಬಿಟ್ಟು ಸಾಲು ಏನು ಮಾಡ್ತೀರಾ ನೀವು, ಇಲ್ಲಿ 4 ಗಿಡ, ಯಾಕೆಂದರೆ ಇದು ಓಡಾಡೋಕ್ಕೆ ಅಂತ ಇಟ್ಕೊಂಡಿದ್ದೀವಿ. ಈ 4 ಗಿಡದ ಮಧ್ಯೆ ಏನು ಮಾಡ್ತೀವಿ ಇವಾಗ, ಗಿಡ ಬಿಟ್ಟು ಗಿಡ ಸಾರ್ವಜನಿಕ ಹಾಕೊಂಡು ಹೋಗ್ತಾ ಇರ್ತಾರೆ. ನುಗ್ಗೆ, ಅಗಸೆ, ಇಲ್ಲಿ ಏನು ಮಾಡ್ತಿದ್ದೀರಾ, ಬಾಳೆ ಅಥವಾ ಕಾಫಿ, ಈ ಗುಂಡ ಹಾಕಿರೋದ್ರಲ್ಲಿ ಏನು ಬಾಳೆ, ಕಾಫಿ, ಕೊಕ್ಕೋ ಈ ರೀತಿ ಏನು ಮಾಡ್ಬೋದು ನೀವು, ಇಲ್ಲಿ ಬಾಳೆ, ಇದನ್ನು ಬಾಳೆ ಜಾಗದಲ್ಲಿ ಕಾಫಿ ಅಥವಾ ಕೊಕ್ಕೋ ಕೂಡ ಹಾಕ್ಬೋದು. ಪರಂಗಿ ಹಾಕೊಬೋದು, ಪರಂಗಿ ಗಿಡ ಹಾಕೊಬೋದು. ಇಲ್ಲಿ ಈ ರೀತಿ ಏನು ಮಾಡಿದ್ರೆ ಇಲ್ಲಿ ಮಾಡ್ತಾಯಿದ್ರೆ. ಈಗ ಈ 4 ಗಿಡದ ಮಧ್ಯೆಲ್ಲ ಏನು ಮಾಡ್ತೀರಾ, ನುಗ್ಗೆ ಏನಂದರೆ ನುಗ್ಗೆ, ಗ್ಲಿರ್ಸಿಡಿಯಾ, ಅಗಸೆ, ಇವು 3ರಲ್ಲಿ ನಿಮ್ಗೆ ಏನು ಮಾಡೋದು, ಸಾಲು ಬಿಟ್ಟಿರೋ ಸಾಲು, ಗಿಡ ಬಿಟ್ಟು ಗಿಡ. ಸೊ ಇಲ್ಲೇನು ಮಾಡ್ತಾರೆ, ಈ ಗಿಡ ಬಿಟ್ಟು ಗಿಡ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಇಲ್ಲಿ ಇವಾಗ ನುಗ್ಗೆ ಒಂದು ಬಿಟ್ಟು ಬಂದು ಏನು ಮಾಡ್ತಾಯಿದ್ದಾರೆ, ಈ ರೀತಿ ಹಾಕೊಂಡು ಹೋಗ್ತಾ ಇರ್ತೀರ. ಹಾಕೊಂಡು ಹೋಗೋದ್ರಿಂದ ಏನಾಗುತ್ತೆ, ನಮಗೆ ಸಾರ್ವಜನಿಕ ಸ್ಥಿರೀಕರಿಸ್ತಾ ಇರ್ತವೆ, ಕೊಡ್ತಾ ಇರ್ತವೆ, ನಮ್ಮ ಬೆಳೆಗಳು ತಂದಿನ ಬರ್ತವೆ. ಈ ನುಗ್ಗೆ ಹಾಕಿರೋಂಥ ಜಾಗದಲ್ಲಿ ಏನು ಮಾಡ್ತಾರೆ, ಇಲ್ಲಿ ನೀವು ಇಲ್ಲೆಲ್ಲ ಅರ್ಶಿನ ಶುಂಠಿ ಇವನ್ನೆಲ್ಲ ಹಾಕಿದ್ರೆ ಕಾಳು ಗಿಡಗಳು ಹಾಕಲೇಬೇಕು. ಮತ್ತು ಉಳುಮೆ ಮಾಡ್ಕೊಂಡು ಏನು ಮಾಡ್ತೀರಾ, ಇಡೀ ಬೈಲಲ್ಲಿ ಈ ಸಸಿಗಳು ಬಿಟ್ಟಿರೋ ಜಾಗದಲ್ಲಿ ಬಿಟ್ಬಿಟ್ಟು ಮಿಕ್ಕಿದ ಕಡೆ ಎಲ್ಲ ಕಾಳು ಹಾಕ್ಬಿಡ್ತೀರ. ಸಸಿಗಳು ಹಾಕಿರೋಂಥ ಸಮಯದಲ್ಲಿ ಹುಷಾರಾಗಿರಿ. ಬಳ್ಳಿ ಬೆಳೆಯುವಂಥದ್ದು ಹುರುಳಿಕಾಳು, ಅಲಸಂಡೆ ಕಾಳು, ನೀವು ಇದನ್ನು ಹಾಕ್ಬಿಟ್ರೆ ಏನಾಗುತ್ತೆ, ಬಳ್ಳಿ ಬೆಳೀತವೆ. ಮಡಿಕೆ ಅಂತ ಅಂತೀವಿ, ಉತ್ತರ ಕರ್ನಾಟಕ ಚಿತ್ರದುರ್ಗ ದಾಟ್ಬಿಟ್ರಲ್ಲಿ ಮಡಿಕೆ ಅಂತ ಬೆಳೀತಾರೆ. ಅದನ್ನು ಹಾಕಿದ್ರೆ ಅಂದರೆ ಬಳ್ಳಿಗಳು ಆಗ್ತವೆ. ಬಳ್ಳಿಗಳು ಹಬ್ಬ ಏನು ಮಾಡ್ತವೆ, ಈ ಸಸಿಗಳ್ನ ಹತ್ಬಿಡ್ತವೆ. ಸಸಿಗಳ್ನ ಆವರಿಸ್ಕೊಂಡಾಗ ಏನಾಗುತ್ತೆ, ನಮಗೆ ಆ ಬೆಳೆಗೆ ಬರೋದಕ್ಕಾಗೋದಿಲ್ಲ, ಅಂಥ ಸಮಯ ಕುಂಠಿತ ಆಗುತ್ತೆ. ಹಾಗಾಗಿ ಏನು ಮಾಡೋಕ್ಕೆ, ನಾವು ಕಾಳು ಗಿಡಗಳು ಅಂದರೆ ಉದ್ದು, ಹೆಸರು, ಅಲಸಂದೆಲಿ ಕಾರಾಮಣಿ ಅಂತಂತಾರೆ. ಕಾರಾಮಣಿ ಅಂತಂತಾರೆ. ಅದು ಗುಂಡಕ್ಕಿರ್ತದೆ. ನಮ್ಮ ಹೆಸರು ಕಾಳು ಥರನೇ ಅಲಸಂಡೆ ಬಣ್ಣ ಇರ್ತದೆ, ದಪ್ಪ ಇರ್ತದೆ. ಮಡಕೆ ಕಾಳು ಅದೇ ಥರ ಬರುತ್ತೆ, ಹೆಸರು ಕಾಳು ಥರನೇ ಅದೇ ಬಣ್ಣ, ಯಾವುದು ಅಲಸಂಡೆ ಬಣ್ಣ. ಆದರೆ ಅಲಸಂದೆ ಕಾಳಿನ ಥರನೇ ದಪ್ಪ ಬರುತ್ತೆ, ಒಂದೇ ಆಕಾರ ಇರ್ತವೆ. ಅದು ನಿಮಗೆ ಹೆಸರು ಕಾಳು ನೀವು ನೋಡಿದ್ರೆ ಒಂದೇ ಆಕಾರ, ಒಂದೇ ದಪ್ಪ ಇರ್ತವೆ. ಅದೇ ರೀತಿ ಇವನು ಒಂದೇ ಆಕಾರ, ಒಂದೇ ದಪ್ಪ ಇರ್ತವೆ. ನೀವು ಬಳ್ಳಿ ಅಲಸಂದೆ ಅಂದರೆ ಚಪ್ಪೆ ಆಗಿರ್ತವೆ, ಅಂದರೆ ಗುಂಡಕ್ಕಿದಾಗಿರಲ್ಲ, ಅಲ್ಲಲ್ಲಿ ಅದು ಬೇರೆ ಬೇರೆ ಆಕಾರ ಇರೋದು. ಇದನ್ನೆಲ್ಲ ನೋಡ್ತೀವಿ, ಅದು ಬಳ್ಳಿ ಅಲಸಂಡೆ. ನೀವು ಕಾರಾಮಣಿ ಅಂತ ಕೇಳಿದ್ರೆ ಅಥವಾ ಗಿಡ ಅಲಸಂದೆ ಅಂತ ಕೇಳಿದಾಗ ಏನು ಮಾಡ್ತಾರೆ, ಅದನ್ನು ಕೊಡ್ತಾರೆ. ನೀವು ಅವನ್ನೆಲ್ಲ ಬೆಳೀರಿ. ಅವಾಗೇನಾಗುತ್ತೆ, ಸಾರ್ವಜನಿಕ ನಿರಂತರ ಸ್ಥಿರೀಕರಿಸ್ತಾ ಇರ್ತವೆ. ನಮಗೆ ಭೂಮಿ ಮುಚ್ಚಿಸ್ತಾ ಇದ್ದಾವೆ. ಮಳೆ ನೀರು, ಗಾಳಿ, ಬಿಸಿಲು ಇದನ್ನೆಲ್ಲ ಭೂಮಿಗೆ ಬೀಳೋದನ್ನು ತಡೆಯುತ್ತೆ. ಅದರಿಂದ ಆಗ ಲಾಭಗಳೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಈ ರೀತಿ ಹಾಲಿ ಇರೋ ಅಡಿಕೆ ತೋಟದಲ್ಲಿ ನೀವು ಮಾಡುವಾಗ ಇಷ್ಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ನೀವು 8 ಅಡಿ ಮಾಡಿದಾಗ ನೀವು ಮಾಡಬೇಕಾಗುತ್ತೆ. ನೀವು 9 ಅಡಿ ಇರಲಿ, 8 ಅಡಿ ಇರಲಿ, ಎಲ್ಲೇ ಬಾಳೆ ಬರುತ್ತೆ, ಯಾವುದೇ ಬರುತ್ತೆ ಅಂದ್ರೂ ನಾವು ಏನು ಮಾಡಬೇಕು, ಚೆಂಡು ಹೂವನ್ನು ಅಥವಾ ಸೇವಂತಿನ ಅಥವಾ ಕಾಶಿ ಚೆಂಡು ಹೂವು ಅಂತ ಏನಂತೀವಿ ಅದನ್ನು ಬೆಳಿಬೋದು. ಮತ್ತು ನುಗ್ಗೆ ಅಥವಾ ಅಗಸೆ, ಗ್ಲಿರ್ಸಿಡಿ ಅಂತ ಅಂತೀವಿ. ಈ ಗ್ಲಿರ್ಸಿಡಿ ಹಾಕೊಳ್ಳೋದ್ರಿಂದ ಕೂಡ ಸಾಕಷ್ಟು ನಿಮೋಟೆಡ್ ಅಥವಾ ಬೇರುಗಂಟು ರೋಗ, ಬೇರಿನ ಮೇಲೆ ಗಂಟಾಗೋದು ಯಾವುದು, ಕಾಳುಗಿಡಗಳಲ್ಲಿ ಆಗೋಂಥ ಗಂಟು ಇದು. ಅಂದರೆ ರೈಸೋಬಿಯಂ ಶಿಲೀಂಧ್ರಗಳು ಸೇರಿ ಮಾಡೋವಂಥ ಸಾರ್ವಜನಿಕನ ಸ್ಥಿರೀಕರಿಸೋವಂಥ ಒಂದು ಗಂಟಾಗಿರುತ್ತೆ ಇದು. ಆದರೆ ಬೇರುಗಂಟು ರೋಗ ಅಂದರೆ ಏನು ಅಂದರೆ, ಈ ರೀತಿ ಬೇರಿನಲ್ಲೇ ಗಂಟಾಗ್ಬಿಡುತ್ತೆ. ಈ ಗಂಟು ಮುಂದೆ ಹೋಗ್ತಾ ಇರ್ತವೆ, ಏನಾಗುತ್ತೆ, ಬೇರಿನಲ್ಲೇ ಬೇರೆ ಗಂಟಾಗಿರುತ್ತೆ. ಇದು ಬೇರಿನ ಮೇಲೆ ಗಂಟು ಸಾರ್ವಜನಿಕ ಸ್ಥಿರೀಕರಿಸೋದು. ಬೇರಿನಲ್ಲೇ ಒಳಗಡೆ ಗಂಟಾಗೋದು. ಈ ರೀತಿ ಗಂಟುಗಳಾಗೋಂಥದ್ದು, ಒಂದು ಗಂಟಿರ್ಬೋದು, ಜಾಸ್ತಿ ಗಂಟುಗಳಿರ್ಬೋದು, ಈ ರೀತಿ ಆಗೋಂಥವೇನೋ ಇವು ನಿಮೋಟೆಡ್ ಅಂತ, ಲಾಡಿ ಹುಳ ಅಂತ ಅಂತೀವಲ್ಲ, ಈ ರೀತಿ ಲಾಡಿ ಹುಳುಗಳೇನಿರ್ತವೆ ನಿಮೋಟೆಡ್ಗಳು, ಇದು ಬೇರುಗಳಲ್ಲಿ ಸೇರಿಕೊಂಡು ಅಲ್ಲಿ ತಮ್ಮ ವಂಶವೃದ್ಧಿ ಮಾಡ್ಕೊಂಡು ಅಲ್ಲಿ ಸೇರ್ಕೊಂಡು ಏನು ಮಾಡ್ತವೆ, ದಾನ್ಲೆ ಮಾಡ್ತವೆ. ನಿಮೋಟೆಡ್ ಆಗೋದ್ರಿಂದ ಏನಾಗುತ್ತೆ, ನಮ್ಮ ಎಲೆಗಳು ಏನಾಗ್ತವೆ, ಚೆನ್ನಾಗಿ ಬೆಳೀತಾ ಇರ್ತವೆ. ಇದ್ದಕ್ಕಿದ್ದಂಗೆ ಎಲೆಗಳು ಏನಾಗುತ್ತೆ, ಕಡಿಮೆ ಆಗೋಕ್ಕೆ ಶುರುವಾಗ್ತವೆ. ನಮ್ಮ ಕಾಯಿಗಳು ದಪ್ಪ ಇರೋ ಕಡಿಮೆ ಆಗೋಕ್ಕೆ ಶುರುವಾಗ್ತವೆ. ಎಲೆಗಳು ನಿಧಾನವಾಗಿ ಹಳದಿ ಆಗೋಕ್ಕೆ ಶುರುವಾಗುತ್ತೆ. ಅಷ್ಟೊಂಗೆ ಗಿಡದ ಅವಧಿನ ಮುಗಿದೈತೆ. ಆದರೆ ಬಾಳೆಲೆಲ್ಲ ಬಂದಾಗ ಏನಾಗುತ್ತೆ ಅಂದರೆ, ಬಾಳೆ ವಾರ್ಷಿಕ ಬೆಳೆ ಆಗಿರೋದ್ರಿಂದ ವರ್ಷದಿಂದ ಆಗ್ತಾನೆ ಇರಬೇಕಾದ್ರಿಂದ ಏನಾಗುತ್ತೆ, ಅದು ಗಿಡನೇ ಹೊರಟೋಗುತ್ತೆ. ನಮಗೊಂದು ಬದನೆ ಗಿಡದಲ್ಲಿ ಆಯಿತು, ಇದ್ರೊಳಗೆ ಆಯಿತು ಅಂದಾಗ ಏನಾಗುತ್ತೆ,
ಅದು ಬಂದು ಆಗಿ ಇದಾಗೋಷ್ಟ್ರಂಗೆ ಬದನೇದು ಅವಧಿ ಮುಗಿದೋಗ್ಬೋದು. ಆದರೆ ನಮಗೆ ಇಳುವರಿ ಕಮ್ಮಿ ಆಗುತ್ತೆ. ಇದ್ರೊಳಗೆ ಹಂಗಾಗೋದಿಲ್ಲ. ಯಾಕೆಂದರೆ ಬಾಳೆ ಎಲ್ಲ ನಿಮಗೆ ನಾವು ಮೊದಲೇ ಮಾತಾಡಿದ್ದೀವಿ, ಒಂದು ಸಲ ಹಾಕಿದ್ರೆ ತೆಗಿಯಂಗೆ ಎಲ್ಲ 100 ವರ್ಷ ಇರೋವಂಥ ಒಂದು ಬೆಳೆ ಅದು. ಹಾಗಾಗಿ ಅದನ್ನು ನಿರಂತರ ನಾವು ಬೆಳೀತಾರೆ. ನೀರು ಕೊಡೋದು ಒಂದು ಕಲ್ತ್ರೆ ಸಾಕು, ನಾವು ನೀರನ್ನ ದೂರ ಮಾಡ್ಕೊಂಬಂದ್ರೆ ಸಾಕು. ನಾವು ಆ ಬಾಳೆ ಗಿಡನ ಒಂದು ಸಲ ಹಾಕಿದ್ರೆ ತೆಗಿಯಂಗಿಲ್ಲ ಅನ್ನೋದು ಇದಕ್ಕೆ ಮುಂಚೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಹಾಗಾಗಿ ಈ ಚೆಂಡು ಹೂವು ಇವನ್ನ ಹಾಕೋದ್ರಿಂದ ಏನಾಗುತ್ತೆ, ನಮಗೆ ಈ ಲಾಡಿ ಹುಳ ಏನು ನಿಮೋಟೈಡ್ ಅಂತ ಅಂತೀವೋ ಇವು ನಾವು ಉತ್ಕೃಷ್ಟವಾಗಿ ನಿವಾರಣೆ ಮಾಡ್ಬೋದು, ಯಾವುದೇ ಒಂದು ದಾಳಿ ಆಗದಿರ. ಸ್ನೇಹಿತರೆ, ಈ ರೀತಿ ಮಾಡ್ಕೊಂಡು ನೀವು ಬೆಳೆದಿರೋದ್ರಿಂದ ಏನಾಗುತ್ತೆ, ಈ ಕಾಲುವೆಗಳಲ್ಲಿ ಹೇಳೋದೇ ಬೇಕಾಗಿಲ್ಲ, ಸಿಕ್ಕಿದ ಕಾಷ್ಟ ಎಲ್ಲ ಹಾಕ್ರಿ, ಒಣತ್ಯಾಜ್ಯ ಎಲ್ಲ ಹಾಕ್ರಿ. ಮತ್ತು ಹೋಗ್ತಾ ಏನಾಗುತ್ತೆ, ನಿಮಗೆ ಈ ತೆಂಗಿನ ಗರಿ ಸಿಕ್ತು, ಕಾಫಿದು ಉದುರುತ್ತು, ಕೊಕ್ಕೋದು ಉದುರುತ್ತು, ಬಾಳೆದು ಸಿಕ್ತು, ಪರಂಗಿದು ಸಿಕ್ತು, ಇದನ್ನೆಲ್ಲ ಏನು ಮಾಡ್ತೀರಾ, ಇದರೊಳಗೆ ಹಾಕಿ ಭೂಮಿನ ಮುಚ್ಕೊಂಡು ಹೋಗ್ತಾರೆ. ಎಷ್ಟಾಗುತ್ತೋ ಭೂಮಿ ಮೇಲೆ ತ್ಯಾಜ್ಯ ಹಾಕ್ತೀರಿ ಅಂದಾಗ ಏನಾಗುತ್ತೆ, ಭೂಮಿನ ನಾವು ಮುಚ್ಕೊಂಡು ಹೋದ ಅಂತರ ಬೆಳೆ ಏನು ಮಾಡ್ತೀವಿ, ಕಾಳು ಗಿಡ ಬೆಳೀತಾ ಇದ್ದೀವಿ, ಇಲ್ಲೆಲ್ಲ ಬೆಳೀತೇವೆ, ಇವೆಲ್ಲ ಏನು ಮಾಡ್ತವೆ, 1/2 ಭಾಗ ಭೂಮಿಯಿಂದ ತೊಗೊಂಡು ಬೆಳೀತಾ ಇದ್ದಾವೆ. ಬೆಳೆದು ತಮ್ಮ ಅವಧಿ ಮುಗಿದಾಗ ಏನಾಗುತ್ತೆ, ಭೂಮಿ ಮೇಲೆ ಬಿದ್ದಾಗ ಏನಾಗುತ್ತೆ, ಆ ಪೋಷಕಾಂಶ ಭೂಮಿ ಮೇಲೆ ಬೀಳುತ್ತೆ. ಅಲ್ಲಿ ನಮ್ಮ ಜೀವಾಣುಗಳೇನಿದ್ದಾವೆ, ಶಿಲೀಂಧ್ರಗಳಿಂದ ಅವು ನಿರಂತರವಾಗಿ ಕೆಲಸ ಮಾಡಿ ಏನು ಮಾಡ್ತವೆ, ಅದನ್ನು ವಿಘಟನೆ ಮಾಡಿಬಿಟ್ಟು ಏನು ಮಾಡ್ತವೆ, ಮತ್ತು ಮುಖ್ಯ ಬೆಳೆಗಳಿಗೆ ಮರುಪೂರ್ಣ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಯಾವುದೇ ಕೊರತೆ ಆಗ್ದೇ, ಯಾವುದೇ ಗೊಬ್ಬರ ಹಾಕ್ದೇ ಬರೋದಕ್ಕೆ ಕಾರಣ ಏನು ಅಂದರೆ, ಬೀಳ್ತಾ ಇರ್ತವೆ, ಅದರದ್ದು ಅವಧಿ ಮುಗಿಯುತ್ತೆ, ಅವಶೇಷ ಭೂಮಿ ಮೇಲೆ ಬೀಳುತ್ತೆ, ಸತ್ತದ್ದು ಭೂಮಿ ಮೇಲೆ ಬೀಳುತ್ತೆ, ವಿಘಟನೆ ಮಾಡ್ತವೆ, ಮತ್ತು ಮರುಪೂರ್ಣ ಮಾಡ್ತಾನೆ ಇರ್ತವೆ, ಗಿಡ ಬೆಳಿತಾನೆ ಇರುತ್ತೆ. ಹಾಗಾಗಿ ವಿಘಟನೆ ಮಾಡೋದ್ರಿಂದ ಏನಾಗುತ್ತೆ, ನಾವು ಯಾವಾಗ ಅದನ್ನು ಹಾಕ್ತೀವಿ, ಹ್ಯೂಮಸ್ ಆಗೋದಕ್ಕೆ ಅತಿ ಮುಖ್ಯವಾದ ಕಾರಣ ಏನಾಗುತ್ತೆ, ಸಸ್ಯ ತ್ಯಾಜ್ಯಗಳನ್ನೆಲ್ಲ ಹಾಕಿ, ಜೀವಾಣುನಿದೆ, ತ್ಯಾಜ್ಯಗಳಿದೆ, ಎರೆಹುಳುಗಳು ಯಾವಾಗ ಹಾಕ್ತೀರಾ, ಜೀವಾಮೃತ ಹಾಕ್ತೀರಾ ನೀವು ನಿರಂತರವಾಗಿ. ನೀವು ಈ ರೀತಿ ಮಾಡ್ತೀವಿ ಅಂದಾಗ ಏನು ಮಾಡಬೇಕಾಗುತ್ತೆ ಅಂದರೆ, ಹೊಸ್ದಾಗೆ ಮಾಡೋರು ನೀವು ಜೀವಾಮೃತನ ಯಾವುದೇ ಬೆಳೆ ಇಡಬೇಕಾದ್ರೆ ಏನು ಮಾಡ್ತೀರಾ, ಘನಜೀವಾಮೃತ ಹಾಕಿಡ್ತೀರಾ. ಅದನ್ನು ನಾವು ನೋಡಿದ್ದೀವಿ. ಕಾಳು ಹಾಕ್ಬೇಕಾದ್ರೂ ಘನಜೀವಾಮೃತ ಹಾಕ್ತೀವಿ. ಸೊ ಈ ರೀತಿ ಮಾಡ್ತೀವಿ. ಆದರೆ ತಿಂಗಳಿಗೆ 2 ಸಲ ಹಂಗೆ ನೀವು ಮೊದಲನೇ ಹಂತದಲ್ಲಿ ಜೀವಾಮೃತ ಕೊಡಿ. ಯಾವ ರೀತಿ ಕೊಡ್ತೀರಾ ಅಂದರೆ, ನೀವು ಈ ಸಸಿಗಳೆಲ್ಲ ಏನು ಹಾಕಿರ್ತೀರಾ, ಅದಕ್ಕೆ ಸುಮ್ಮನೆ ಒಂದಷ್ಟು, ಒಂದು 1/4 ಲೀಟ್ರಷ್ಟು ಹಿಂಗೆ ಉಯ್ಕೊಂಡು ಹೋಗ್ಬಿಡೋದ್ರಿಂದ ಮಳೆ ಎಲ್ಲ ಬಂದಾಗ ಅದು ಉಯ್ಬೋದು. ಆಮೇಲೆ ಮಳೆ ಮುಗಿದ್ಮೇಲೆ ನಾವು ನೀರು ಕೊಡೋಕ್ಕೆ ಶುರು ಮಾಡ್ತೀವಿ, ನೀರು ಮುಖಾಂತರ ಕೊಡ್ಬೋದು. ಮಳೆ ಇರೋ ತನಕ ಭೂಮಿ ತೇವಾರವಾಗಿ ಏನು ಮಾಡ್ತೀವಿ, ನೀರು ಹಾಯಿಸೋದಿಲ್ಲ. ಅಂಥ ಸಮಯದಲ್ಲಿ ಏನು ಮಾಡ್ತೀವಿ, ಒಂದು ಜಗ್ಗಿಗೆ ತೊಗೊಂಡು ಒಂದೊಂದೇ ಗಿಡಕ್ಕೆ ಒಂದು 1/4 ಲೀಟ್ರ್ ಅದು ಬಡ್ಡೆಗೆ ಹಾಕೊಂಡು ಹೋಗ್ತಾ ಇರ್ಬೋದು. ಅದಾದ ನಂತರ ಮಳೆ ಎಲ್ಲ ನಿಲ್ತು, ನಾವು ನೀರು ಹಾಯಿಸೋಕ್ಕೆ ಶುರು ಮಾಡ್ತೀವಿ. ಡ್ರಿಪ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಅದನ್ನು ಯಾವ ರೀತಿ ಕೊಡೋದು ಅಂತ ಎಲ್ಲ ಇದಕ್ಕೆ ಮುಂಚೆ ಚರ್ಚೆ ಮಾಡಿದ್ದೀವಿ. ಆ ಥರ ಜೀವಾಮೃತನ ಅದರಲ್ಲಿ ಕೊಡಿ. ಮೊದಲನೇ ಹಂತದಲ್ಲಿ ಒಂದು 3 ತಿಂಗಳು 4 ತಿಂಗಳು, ತಿಂಗಳಿಗೆ 2 ಸಲಿನ ಕನಿಷ್ಠ 1 ಎಕರೆಗೆ 1 ಡ್ರಮ್ಮು, ಅಂದರೆ 2 ಸಲಿನ 3 ಸಲಿನ ಕೊಡಿ, ಒಂದು 3 ತಿಂಗಳು. ಅದಾದ ನಂತರ ನಿಧಾನಕ್ಕೆ 2 ಸಲ, ಆಮೇಲೆ ತಿಂಗಳಿಗೆ 1 ಸಲ ಮಾಡ್ಕೊಂಡು, ಖಂಡಿತವಾಗಲೂ ಇನ್ಯಾವತ್ತೂ ನೀವು ತಿಂಗಳಿಗೆ 1 ಸಲ ಕೊಡ್ತಾನೆ ಇರಬೇಕಾಗುತ್ತೆ ಜೀವಾಮೃತ. 1 ಡ್ರಮ್ ಜೀವಾಮೃತ 200 ಲೀಟ್ರು ನೀವು ತಿಂಗಳ ಕೊಡ್ತಾನೆ ಇರಬೇಕಾಗುತ್ತೆ. ಸೊ ಈ ರೀತಿ ನೀವು ಮಾಡೋದ್ರಿಂದ ಏನಾಗುತ್ತೆ, ಅತಿ ಉತ್ಕೃಷ್ಟವಾಗಿ ನಮಗೆ ಬೆಳೆಗಳು ಬರ್ತಾ ಇರ್ತವೆ. ಸ್ನೇಹಿತರೆ, ಇವಾಗ ಅಡಿಕೆಗಳಲ್ಲಿ ಇದನ್ನು ಅತಿ ಮುಖ್ಯವಾಗಿ ಆಗುವಂಥ ಸಮಸ್ಯೆ ಏನು ಅಂತಂದರೆ, ಬರುವಂಥ ರೋಗಗಳು. ಈ ರೀತಿ ನೀವು 8 ಅಡಿ ಇದ್ದಾಗ ಏನು ಮಾಡ್ತೀರಾ, ನಾವು 9 ಅಡಿ ಇದ್ದಾಗ ಎಲ್ಲ ಮಧ್ಯದಲ್ಲೆಲ್ಲ ಹಾಕ್ತಾಯಿದ್ವಿ. ಆದರೆ 8 ಅಡಿ ಇದ್ದಾಗ ಒಂದೇ ಕಡೆಗೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ತೀರಬೇಕು ಅಂದರೆ ಸಣ್ಣದಾಗಿ ಬೆಳೆಯುವಂಥ ಈ ಹೂವದ ಗಿಡಗಳು ಅಥವಾ ತರಕಾರಿ ಗಿಡಗಳನ್ನ ಉದ್ದಕ್ಕೂ ನೀವು ಬೆಳಿಬೋದು. ನೀವು ತರಕಾರಿ ಎಲ್ಲ ಬೆಳಿಬೋದು. ಮತ್ತು ಇದೇನು ಮಾಡ್ತಿರಲ್ಲ, 5 ಅಡಿಗೆ ಚಿವುಟಿ ಇರ್ತೀರ, ಇವುಗಳ ಮೇಲೆಲ್ಲ ನಾವು ಸೀಮೆ ಬದನೆಕಾಯಿ, ಹಾಗಲಕಾಯಿ, ಈ ಥರ ಬೇರೆ ಬೇರೆ ಬಳ್ಳಿ ತರಕಾರಿಗಳನ್ನ ಕೂಡ ಈ ಏನು ನುಗ್ಗೆ, ಗ್ಲಿಸಿಡಿ ಅಥವಾ ಅಕ್ಸಿ ಹಾಕಿರ್ತಾರೆ ಅದ್ರ ಮೇಲೆ ಹಬ್ಬಿಸ್ಬೋದು. ಆಮೇಲೆ ಅತಿ ಮುಖ್ಯವಾಗಿ ನೀವು ಮಾಡಬೇಕು, ಹೆಚ್ಚು ಹಣ ನಮಗೆ ಬೇಕು ಅಂದಂಗೆ ಏನು ಮಾಡಿ ಅಂದರೆ, 9 ಅಡಿ ಇರಲಿ 8 ಅಡಿ ಇರಲಿ ಹಾಲಿ ಇರೋವಂಥ ಅಡಿಕೆ ಗಿಡದ ಮೇಲೆಲ್ಲ ಏನು ಮಾಡ್ತೀರಾ, ಕರಿಮೆಣಸು, ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್ ಅಂತ ಅಂತಿರಲ್ಲ, ಅದನ್ನು ನೀವೇನು ಮಾಡ್ತೀರಾ, ಹಬ್ಬಿಸ್ಬಿಟ್ಟು ನಿರಂತರವಾಗಿ ಇದನ್ನು ಯಾವ ರೀತಿ ನೀವು ನೋಡ್ಕೊಳ್ಳೋದಂದರೆ, ಹೊಸ್ದಾಗಿ ನೀವು ಮಾಡಿರಲ್ಲ ಹೇಗೆ ಬರುತ್ತೆ ಅಂತಂದರೆ, ಅದೇನೆಲ್ಲ ಸರ್ಪಳಿಯಾಗಿ ಅದು ಕಾಯಿ ಈ ರೀತಿ ಬಂತು ಅಂದರೆ ಪಕ್ಕ ಅವು ಪಕ್ಕನೇ ಸಣ್ಣದ ಗೋಲಿ ಆಕಾರದಲ್ಲಿ ಹಸಿರು ಕಾಯಿಗಳು ಪೂರ್ತಿ ಒಂದು ಇದಿದೆ ಅಂದರೆ ಸುತ್ತಲೂ ಇಟ್ಕೊಂಡು ಅವು ಬರ್ತಾ ಇರ್ತವೆ. ಯಾವಾಗ ಇದು ರೋಗದಿಂದ ಅಲ್ಲ, ಹಣ್ಣಾಗಿ 1-2 ಕಾಳುಗಳು ಹಳದಿ ಆಗ್ತವೆ, ಅಂಥ ಸಮಯದಲ್ಲಿ ಇಡೀ ಗಿಡದಲ್ಲಿರೋವನ್ನೆಲ್ಲ ಕಿತ್ಬಿಡೋದು,
ಒಣಗಿಸೋದು. ಇದು ತುಂಬ ಸುಲಭ ಆಗುತ್ತೆ. ನೀವು ಯಾವುದು ಈಗ ಕರಿಮೆಣಸು ಹಾಕಿದ್ರೆ, ಕಾರಣ ಯಾಕೆಂದರೆ ವರ್ಷಕ್ಕೆ 1 ಬೀಳು 2 ಬೀಳು ಅಂತ ಏನು ಬರ್ತವೋ ಅದು ಅಷ್ಟೇ ಮಾತ್ರ ಬರೋದು, 1 ಸಲ ಅಥವಾ 2 ಸಲ ಕುಯ್ಯೋದು ಮಾತ್ರ ಇರ್ತದೆ. ನೀವು ಅದೇ ವಿಲೇದಲ್ಲಿ ಹಾಕಿದ್ರಿಂದ ಏನಾಗುತ್ತೆ, ನಿರಂತರ ಕುಯ್ತಾ ಇರಬೇಕಾಗುತ್ತೆ. ಅದನ್ನ ನೋಡ್ಕೊಂಬಾಡಿ. ಇದ್ರ ಮೇಲೆ ನೀವು ಕಪ್ಪು ಮೆಣಸನ್ನು ಬೆಳೆಸ್ಬೋದು, ವಿಲೇದೆಲೆನೂ ಬೆಳೆಸೋದು. ವಿಲೇದೆಲೆ ಅಂತೂ 2-3 ದಿವಸಕ್ಕೆ ಒಂದ್ಸಲಿ ಬರ್ತಾನೆ ಇರ್ತದೆ ಕುಯ್ಲು. ಮತ್ತು ಆಳುಗಳು ತುಂಬ ಬೇಕಾಗ್ತಾರೆ, ಅಥವಾ ನಾವೇ ಮಾಡೋಕ್ಕಾಗುತ್ತೆ ಅಂದರೆ ನೀವು ಮಾಡ್ಬೋದು. ಇದಂದರೆ ಏನು ಅಂದರೆ ಒಂದೇ ಸಲ ಬರ್ತೆ. ನೀವು ಯಾವ ರೀತಿ ಅಡಿಕೆ ತೆಂಗನ್ನೆಲ್ಲ ವರ್ಷಕ್ಕೆ 1 ಸಲ 2 ಸಲ 3 ಸಲ ಕುಯ್ಲು ಮಾಡ್ತಿರಲ್ಲ, ಆ ರೀತಿ ಹತ್ತದು ಏಣಿ ಹಾಕೊಂಡು ಅಳೋದು, ಕಿತ್ಕೊಂಡು ಹೋಗ್ತಾ ಇರೋದು, ಒಣಗಿಸೋದು, ಮಾರೋದು. ಮೆಣಸು ಬೆಳೆಯೋದ್ರಿಂದ ತುಂಬ ಲಾಭ ಇದೆ. ಒಂದು 550 ಗಿಡ ಇದೆ ಅಂದರೆ ಯೋಚನೆ ಮಾಡಿ ಎಷ್ಟು ಆಗೋದು. ಒಂದು 3 kg 4 kg ಬಿಡ್ತು ಅಂದರೆ 2000 ಅಂದರೆ ಎಷ್ಟಾಯಿತು? ಇಂಟು 500, 10 ಲಕ್ಷ ಆಗೋಯ್ತಾ? ನೀವು ಅಡಿಕೆಯಲ್ಲಿ ಬರೋ ಎಷ್ಟು ಅಂದರೆ ಎಷ್ಟು ದುಡ್ಡು? ಬೇಡ, 3 kg 300 ರೂಪಾಯಿ ಅಂದರೆ 900, 550 ಗಿಡ ಅಂದರೆ ಎಷ್ಟು? 5 ಲಕ್ಷ ಆಗೋಯ್ತು. ತುಂಬ ಉತ್ಕೃಷ್ಟವಾಗಿ ಬರುತ್ತೆ. ಮತ್ತು ನಿಮ್ಗೆ ಯಾವುದೇ ಕಾರಣಕ್ಕೂ ಅಡಿಕೆ ಬೆಳೆ ಕಮ್ಮಿ ಆಗೋದಿಲ್ಲ. ಒಳಗಡೆ ಇರೋಂಥ ಬಾಳೆ ಬೆಳೀತಾ ಇರೋದು ಅದು ಕಮ್ಮಿ ಆಗೋದಿಲ್ಲ, ಒಳಗಡೆ ಬೆಳೆದಂಥ ಪರಂಗಿ ಅದು ಕಮ್ಮಿ ಆಗೋದಿಲ್ಲ. ಅದ್ರ ಪಾಡಿಗೆ ಅದು ಬರ್ತಾ ಇರ್ತವೆ. ಯಾಕೆಂದರೆ ಇದು ನೈಸರ್ಗಿಕ ಕೃಷಿ ಇದೆ. ನಾವು ಜೀವಾಣುಗಳನ್ನ ಭೂಮಿಲಿ ಹೆಚ್ಚು ಮಾಡ್ತಾಯಿದ್ದೀವಿ. ಭೂಮಿ ತಾಯಿ ಅನ್ನಪೂರ್ಣ ಇದ್ದಾಳೆ, ಅದ್ರ ಮೇಲೆ ಬೆಳೆಯೋಂಥ ಪ್ರತಿಯೊಂದು ಸಸ್ಯಗಳಲ್ಲಿ ಪೋಷಕಾಂಶಗಳಿದ್ದಾವೆ. ಅವನ್ನ ವಿಘಟನೆ ಮಾಡೋದು, ಮಾರ್ಪಾಡು ಮಾಡ್ಕೊಡ್ತಾ ಇರ್ತವೆ, ಬೆಳೀತಾ ಇರ್ತವೆ. ನಾವು ಒಂದೇ ಒಂದು ಖಂಡಿತವಾಗಿ ನೋಡಬೇಕಾಗಿರೋದು ಅಂದರೆ ಸಾರ್ವಜನಿಕ ಸ್ಥಿರೀಕರಿಸೋಂಥ ಈ ಮರಗಳ್ನ ಹಾಕೋದು. ನುಗ್ಗೆ, ಅಗಸೆ, ಗ್ಲಿರ್ಸಿಡಿಯಾ ಇವಿಷ್ಟನ್ನು ನೀವು ಮಾಡ್ಕೊಂಡು ಹೋಗ್ತಿದ್ದೀವಿ ಅಂದರೆ ಉತ್ಕೃಷ್ಟವಾಗಿ ಬರ್ತದೆ, ತುಂಬ ಚೆನ್ನಾಗಿ ಬರ್ತವೆ. ನೀವು ಈ ಮೆಣಸಿನ ಬಳ್ಳಿ ಬೆಳಿಬೇಕು ಅಂದರೆ ಸುಮಾರು ಕಡೆ ಏನಾಗೋಗುತ್ತೆ ಅಂದರೆ, ನಾವು ನನ್ನ ಸ್ನೇಹಿತರೆಲ್ಲ ಸಕಲೇಶ್ಪುರ ಆ ಕಡೆ ಎಲ್ಲ ಹೋಗಿ ತಂದಿದ್ರು. ಆದರೆ ಅಂಥ ಸಮಯದಲ್ಲಿ ಏನಾಗುತ್ತೆ, ಈ ಅವರು ತಂದು ಕೊಟ್ಟಿರ್ತಾರೆ, ನಾವು ಬಂದು ಹಾಕಿದ್ವಿ ಅಂದರೆ 500 ಸಸಿ ಹಾಕಿದ್ರೆ 1 ಬರೋಲ್ಲ, 2 ಬರೋಲ್ಲ, ಆ ರೀತಿ ಒಂದೊಂದ್ಸಲಿ ಆಗುತ್ತೆ. ಯಾಕೆಂದರೆ ಅವ್ರು ರಾಸಾಯನಿಕ ಮತ್ತು ಏನೇನು ಹಾಕಿ ಮಾಡಿರ್ತಾರೋ ಬೆಳೆಯೋದಕ್ಕೆ ಗೊತ್ತಿಲ್ಲ. ಅತಿ ಒಳ್ಳೆಯವರು ಗೊತ್ತಿದ್ದು ನೀವು ಮಾಡಿ ಅದನ್ನು ಸರಿಯಾಗಿ ಪೋಷಣೆ ಮಾಡಿದ್ರೆ ಅಂದರೆ ತೊಂದರೆ ಇರೋಲ್ಲ. ಆದರೆ ಯಾವ ನರ್ಸರಿಯಿಂದ ತರ್ತೀವಿ ಇವೆಲ್ಲ ಸಮಸ್ಯೆ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಹಾಗಾಗಿ ಏನು ಮಾಡ್ತೀವಿ ಅಂದರೆ, ಈ ಒಂದು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರಲ್ಲಿ ಏನಾಗುತ್ತೆ, ಬೀಳು ಮುಗಿದ ಮೇಲೆ ಈ ಬಳ್ಳಿ ಹಿಂಗೆ ಬೆಳೀತಾ ಇರೋದು, ಬಳ್ಳಿ ಹಿಂಗೆ ಬೆಳೀತಾ ಇರ್ತವೆ. ಇದು 1-2 ಆಯಿತು, ಈ ರೀತಿ ಬಳ್ಳಿಗಳನ್ನ ಹಾಕೊಂಡು ನಾವು ಬೆಳೆಸ್ಕೊಂಡು ಹೋಗ್ತಾ ಇರ್ತೀವಿ. ಅದಾದ ನಂತರ ಏನಾಗುತ್ತೆ, ಆ ಸಮಯದಲ್ಲಿ ಈ ಬಳ್ಳಿಗಳು ಚಿಗುರುಗಳು ಏನಾಗ್ತವೆ, ಹಿಂಗೆ ಕೆಳಗಡೆ ಬರೋಕ್ಕೆ ಶುರುವಾಗ್ತವೆ. ಭೂಮಿ ಮೇಲೆ ಬಂದ್ಬಿಟ್ಟು ಭೂಮಿ ಮೇಲೆ ಈ ಬಳ್ಳಿಗಳು ಹಿಂಗೆ ಹೋಗೋಕ್ಕೆ ಶುರುವಾಗ್ತವೆ. ಇಲ್ಲಿ ಹೋಗಿರೋ ಅಲ್ಲೇ ಇರ್ತವೆ, ಇದೇನು ಬೀಳಲ್ಲ ಕೆಳಗಡೆ. ಇವನ್ನ ಕಟ್ಕೊಂಡು ಹೋಗಿರ್ತೀವಿ, ಇದ್ಯಾವುದು ಕೆಳಗಡೆ ಬೀಳಲ್ಲ. ಇದು ಮುಂದುವರೆದು ಏನಾಗ್ತವೆ, ಈ ರೀತಿ ಕೆಳಗಡೆ ಬರ್ತವೆ. ಕೆಳಗಡೆ ಬಂದು ಅರ್ಧ ಮೇಲೆ ಇದು ಭೂಮಿ ಮೇಲೆ ಬಂದ್ಬಿಡ್ತಂದ್ರೆ ಇದು ಯಾವುದನ್ನು ಇಲ್ಲಿ ಬಿಡೋದೇ ಇಲ್ಲ. ಭೂಮಿ ಮೇಲೆ ಅದು ಇಳೀತು ಅನ್ನೋದು ಯಾವತ್ತೂ ಮೇಲಿದ್ದರೆ ಮಾತ್ರ ನಿಮ್ಮ ವಿಲೇದೆಲೆ ಆಗಲಿ ನಿಮ್ಮ ಮೆಣಸಾಗಲಿ ಬಿಡೋದು. ಏನು ಅದು ಭೂಮಿ ಮೇಲೆ ಇಳಿದ್ಬಿಟ್ವು ಅಂದರೆ ಅಲ್ಲಿ ಅವು ಬೆಳೆ ಕೊಡೋದಿಲ್ಲ. ಇಂಥವನ್ನ ನಾವೇನು ಮಾಡ್ತೀವಿ, ಇಂಥವನ್ನ ಪ್ರೂನಿಂಗ್ ಅಥವಾ ಕಟಿಂಗ್ ಮಾಡ್ಕೊಳ್ಳೋದು. ಕತ್ತರಿಸಿ ತೊಗೊಂಡು ಏನು ಮಾಡ್ತೀರಾ, ಈ ರೀತಿ ಇರೋವಂಥದ್ದಕ್ಕೆ ಏನಾಗಿದೆ, ಈ ಬಳ್ಳಿ ಹಿಂಗಿದೆ ಅಂದರೆ 1 ಕಣ್ಣು 2 ಕಣ್ಣು 3 ಕಣ್ಣು, ಕನಿಷ್ಠ 3 ಕಣ್ಣನ್ನು ಏನು ಮಾಡೋಕತ್ತೆ, ನೀವು ಬಳ್ಳಿ ತೊಗೊತೀರ, 1-2 ಅಡಿ 3 ಅಡಿದು ಬಳ್ಳಿ ತೊಗೊತೀರ. ಈ 3 ಕಣ್ಣು ಇರೋ ಹಂಗೆ ಏನು ಮಾಡ್ತೀರಾ, ಇದನ್ನು ಭೂಮಿಯೊಳಗೆ ಹಿಂಗೆ ಹಾಕಿ ಮೇಲೆ ತೊಗೊಂಬಿಡ್ತೀರ. 1 ಕಣ್ಣು 2 ಕಣ್ಣು 3 ಕಣ್ಣು ಭೂಮಿಲಿರುತ್ತೆ. ಮಿನಿಮಮ್ 3, ಕನಿಷ್ಠ ಅಂದ್ರೇನು 3 ಕಣ್ಣನ್ನು ಇರಬೇಕು. 4 ಕಣ್ಣಿದ್ರು ಓಕೆ. ಇದನ್ನೇನು ಮಾಡ್ತೀರಾ, ಒಂದು ಸಿಂಬಿ, ಒಂದು ಯಾವ ರೀತಿ ಮಾಡ್ತೀವಿ ನಾವು, ಒಂದು ಸಿಂಬಿ ಮಾಡೋದು ಅಂತೀವಲ್ಲ, ಒಂದು ಇದಿರೋದನ್ನು ಒಂದು ಬೆಳೆ ಆಕಾರದಲ್ಲಿ ಹಿಂಗೆ ಮಾಡಿ ಮೇಲೆ ಬಿಟ್ಬಿಟ್ರಿ ಅದು ಬೆಳೆಯುತ್ತೆ. ನೀವು ಅಡಿಕೆ ಗಿಡ ಏನಿದೆ ಅದರಿಂದ ಸುಮಾರು 1.5 ಅಡಿ ದೂರಕ್ಕಿಡಿ. ಅಡಿಕೆ ಗಿಡದಿಂದ ಸುಮಾರು 1.5 ಅಡಿ ದೂರಕ್ಕಿಡಿ. ಇದನ್ನು ಈ ರೀತಿ ಬರುತ್ತೆ. ಯಾವಾಗ ಅದು ಬರೋಕ್ಕೆ ಶುರುವಾಗುತ್ತೆ, ನಿಧಾನಕ್ಕೆ ನೆಲದ ಮೇಲಿಂದ ಹಿಂಗೆ ಬರ್ತವೆ. ಬಂದಾಗ 1 ಎಲೆ 2 ಎಲೆ ಅಂತ ಇರುತ್ತೆ. ಈ ಗಿಡಕ್ಕೆ ನೀವು ಮರಕ್ಕೆ ಇದನ್ನೆಲ್ಲ ಕಟ್ಟಾಕ್ಬಿಟ್ರಿಂದ ಆಮೇಲೆ ಮೇಲೆ ಹೋಗಿ ಶುರುವಾಗ್ಬಿಡುತ್ತೆ. ಇಟ್ಕೊಂಡು ಹೆಜ್ಜೆ ಹಾಕೊಂಡು ಹೊರಟೋಗ್ತಾವೆ. ಈ ರೀತಿ ಮಾಡೋದ್ರಿಂದ ನಮಗೆ ಅತೀ ಉತ್ಕೃಷ್ಟವಾದ ಲಾಭ. ನೀವು ಹೊಸ ತೋಟ ಮಾಡಿದ್ರು ಸರಿ, ಇದು ಮಾಡಿದ್ರು ಸರಿ, ನಮ್ಗೆ ಇನ್ನೂ ಅವಸರ ಬೇಕಾಗಿದೆ, ಇನ್ನೂ ಹೆಚ್ಚು ದುಡ್ಡು ಬೇಕಾಗಿದೆ ಅಂದರೆ ಇದನ್ನು ನುಗ್ಗೆ ಗಿಡ ಹಾಕಿರ್ತಲ್ಲ, ನುಗ್ಗೆ ಗಿಡದ ಮೇಲೆ ಹಚ್ಬೋದು. ಲೂಟಿ ಸರ್, ಲೂಟಿ ನಿಮ್ಮ ಕೆಲಸ ಮಾಡೋವಂಥ ಒಂದು ಇದ್ರ ಮೇಲೆ, ಶ್ರಮದ ಮೇಲೆ ನೀವು ಉಪಯೋಗಿಸೋಂಥ, ನೀವು ನೈಸರ್ಗಿಕ ಕೃಷಿ ಮಾಡ್ತೀನಿ ನಮ್ಮಂಗೆ ಮಾಡಿದ್ರೆ ಖಂಡಿತ ನೀವು ಆಗೋಲ್ಲ. ನಾವು ನಿಮ್ಮಿಂದ ಸುತ್ಕೊಂಡು ಓಡಾಡ್ತಿರ್ತೀವಿ, ಹಂಗಾಗೋದಿಲ್ಲ. ನಮ್ಮ ತೋಟದಲ್ಲಿ ನಾನಿದ್ದು ಒಬ್ಬ ಕೆಲಸಗಾರ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾವ ರೀತಿ ಕೆಲಸ ಮಾಡ್ತಾನೆ ಅಂತ ಮಾಡ್ತಿರೋ, ನೀವು ಆ ಹಣ ಎಷ್ಟು ದುಡಿಬೋದು ಅಂದರೆ ಅಷ್ಟು ದುಡಿಬೋದು, 1 ರೂಪಾಯಿ ಖರ್ಚಿಲ್ದೇನೆ. ಇಲ್ಲೇನು ಬೇರೆ ಏನೂ ಕೆಲಸ ಇರಲ್ಲ. ಔಷಧಿ ಹೊಡೆಯಂಗಿಲ್ಲ, ಗೊಬ್ಬರ ಹಾಕೋಂಗಿಲ್ಲ, ಗೋಡು ಹಾಕೋಂಗಿಲ್ಲ, ಏನೈತೆ ನಿಮ್ಮ ಕೆಲಸ? ಉಳುಮೆ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಜೀವಾಮೃತ ಕೊಟ್ಟಿರಿ, ಕಸ ಹಾಕಿದ್ರಿ, ಬೆಳೆದ್ರಿ, ಎರೆಹುಳುಗಳು ಶುರು ಮಾಡಿಬಿಟ್ಟು ಅವು ಉಳುಮೆ ಮಾಡ್ತಾ ಇದ್ದಾವೆ. ನೀರು ನೀವೇನು 24 ಗಂಟೆ ಕೊಟ್ಕೊಂಡು ನೋಡಬೇಕು ಅಂತಿಲ್ಲ. ಯಾಕೆಂದರೆ ನೀವು ನೋಡ್ತೀರಾ ಇಲ್ಲಿ ಹಾಕಿರುವಂಥ ಗಿಡಗಳು, ಕಳೆ ಗಿಡಗಳು ಅಥವಾ ಹಾಕಿರೋಂಥ ಗಿಡಗಳು ಕೆಳಗಡೆ ಯಾವ ಬೆಳಗ್ಗೆ 9 ಗಂಟೆಗೆ ತಲೆ ಬಗ್ಸ್ತಾವೆ, ಅವು ನೀರು ಕೊಡ್ತೀರಾ, ಟೆನ್ಷನ್ನೇ ಇಲ್ಲ. ಅದು ಬಗ್ಗಿದ ತಕ್ಷಣ ಎತ್ಕೊಂಡು ಪೈಪು ಕರೆಂಟು ಅಂತ ಓಡಬೇಡಿ ದಯವಿಟ್ಟು. ಸಮಯ ಸಾಕಷ್ಟಿದೆ, ಇನ್ನೂ 2 ದಿವಸ 3 ದಿವಸ ಇದೆ ಇವು ಕೊಡೋಕ್ಕೆ. ಯಾಕೆಂದರೆ ಇವು ದೊಡ್ಡವು.
ನಿಮಗೆ ಇವೇ ಹೇಳ್ತಾ ಇದ್ದಾವೆ. ಇದು ನಿಮ್ಮ ನೋಡ್ಕೊಳ್ಳೋದಕ್ಕೆ ಹೇಳ್ತಾ ಇರೋದು. ಸುಮ್ಮನೆ ಇಲ್ಲ ಅಂದರೆ ದಿನ ಕೊಟ್ಬಿಡ್ತೀರಾ. ಮೊನ್ನೆ ಒಬ್ಬರು ಹೇಳ್ತೀನಿ ನೋಡಿ ಹೆಂಗೆ ತಪ್ಪು ಮಾಡ್ತೀರಾ ಅಂತ. ಇದು ಈ ರೀತಿ ಮಾಡಿ ಮೊನ್ನೆ ಒಬ್ಬರು ಸ್ನೇಹಿತರು ಕರೆ ಮಾಡಿದರು. ಏನು ಮಾಡಿದ್ರು, ಈ ಕಡೆ ಮೈಸೂರು ಕಡೆಯವರು ಮಾಡ್ಬಿಟ್ಟು ಬಾಳೆ ಬೆಳೆದಾರೆ. ಬರೀ 3 ತಿಂಗಳು ಗಿಡ, ಬರೀ 3 ತಿಂಗಳು ಗಿಡಗಳು. ಅವ್ರನ್ನ ಫೋನ್ ಮಾಡಿದ್ರು, ಏನಾಗಿದೆ ಅಂದರೆ ಈ ಬಾಳೆ ಬೆಳೀತಿರೋ ಈ ರೀತಿ ದೊಡ್ಡ ದೊಡ್ಡ ಎಲೆ ಬರ್ತಾಯಿರ್ತೆ ಅಲ್ವರ. ಬಾಳೆ ಏನಾಗ್ತವೆ, ಈ ರೀತಿ ದೊಡ್ಡ ದೊಡ್ಡ ಎಲೆಗಳ್ನ ಬಿಟ್ಕೊಂಡು ಹೋಗ್ತಾ ಇರ್ತವೆ. ಎಲ್ಲಿ ತನಕ ಈ ಒಂದು ಗಬ್ಬ ಕಟ್ಟಲ್ಲ ಅಂತೀವೋ, ಎಲ್ಲಿ ತನಕ ಗಬ್ಬ ಕಟ್ಟಲ್ಲ, ಗಬ್ಬ ಕಟ್ಟಾಗ ಏನಾಗ್ತವೆ, ಎಲೆ ಸಣ್ಣ ಆಗ್ತವೆ. ಈ ಎರಡನೇ ಎಲೆ ಏನಾಗುತ್ತೆ, ಈ ಆಕಾರ ತೊಗೊಂಡು ಮುಚ್ಕೊಂಡು ಇದರೊಳಗಿಂದ ಮಾತೆ ಆಚೆ ಬರುತ್ತೆ ಅಲ್ವರ. ಎಲೆ ಯಾವಾಗ ಕಮ್ಮಿ ಆಗೋದು, ಈ ಮಾತೆ ಆಚೆ ಬರಬೇಕಾದ್ರೆ, ಈ ಬಾಳೆ ಹೂವು ಆಚೆ ಬರಬೇಕಾದ್ರೆ ಏನಾಗುತ್ತೆ, ಎಲೆ ಕಮ್ಮಿ ಆಗ್ತವೆ. ಆದರೆ ಬರೀ 3 ತಿಂಗಳಿಗೆ 4 ತಿಂಗಳಿಗೆ ಏನಾಗುತ್ತೆ, ನಿಮ್ಗೆ ಈ ರೀತಿ ದೊಡ್ಡ ದೊಡ್ಡ ಎಲೆ ಬರೋ ಬದಲು ಏನಾಗುತ್ತೆ, ಇದ್ದಕ್ಕಿದ್ದಂಗೆ ಎಲೆಗಳು ಏನಾಗ್ತವೆ, ದೊಡ್ಡ ಎಲೆಗಳು ಬರ್ತಾ ಇದ್ದಾವೆ, ದೊಡ್ಡ ಎಲೆ ಬರ್ತಾ ಇದ್ದಾವೆ. ಇನ್ನು 3 ತಿಂಗಳು ಏನಾಗ್ತವೆ, ಎಲೆಗಳು ಹಿಂಗಾಗ್ಬಿಡ್ತವೆ, ಪೊರ್ಕೆ ಆದಂಗೆ ಆಗ್ಬಿಡ್ತವೆ. ಬಂಚಿ ಟಾಪ್. ಬಂಚ್ ಅಂದರೆ ಒಂದು ಗುಚ್ಛ. ಟಾಪ್ ಅಂದರೆ ತಲೆ ಎತ್ತರ ಮೇಲೆ. ಸೊ ಇದೆಲ್ಲ ಯಾವಾಗ ಹಿಂಗೆ ಅಗಲವಾಗಿ ಹೋಗ್ಬೇಕಾಯ್ತು, ಎಲೆಗಳು ಹಿಂಗೆ ಆಗ್ಬಿಡ್ತಾವೆ ನೋಡ್ರಿ, ಸಣ್ಣ ಆಗ್ಬಿಡ್ತವೆ. ಇಷ್ಟೇ ಉದ್ದ ಈ ಥರ ಆಗ್ಬಿಟ್ಟೆ. ನಮ್ಮ ಮಧ್ಯದವೆಲ್ಲ ಇಷ್ಟಿಷ್ಟೇ ಉದ್ದ ಇರ್ತವೆ, ಇವೊಂದು ಇಷ್ಟಿಷ್ಟು ಉದ್ದ ಇರ್ತವೆ. ಏನಾಗ್ತವೆ, ಹಿಂಗೆ ಸುಂಡ್ರಕೊಂಬಿಟ್ಟು ತುಂಬ ಸಣ್ಣ ಎಲೆಗಳಾಗ್ಬಿಡ್ತವೆ. ಇದನ್ನು ಬಂಚಿ ಟಾಪ್ ಅಂತೀವಿ. ಇದು ಭಯಂಕರವಾದ ಕೆಟ್ಟ ರೋಗ. ಯಾರಿಗೆ? ನಮಗಲ್ಲ. ಮಾಡಿದಾರೋ ನಾವೇ. ನೋಡಿರಿ ಅವ್ರೇನು ಮಾಡಿದ್ರು, ಏನೂ ಮಾಡಲಿಲ್ಲ. 3 ತಿಂಗಳಿತ್ತು ಗಿಡ. ಪ್ರಸನ್ನ ಸರ್ ಹೇಳ್ಬಿಟ್ಟಿದ್ರು, ಏನಾಗಿದೆ, ಬೇರುಗಳು ಬೆಳೀತಾ ಇದೆ. ಪ್ರಸನ್ನ ಸರ್ ಕೊಟ್ಬಿಟ್ಟವ್ರೆ. ಏನು ಹೇಳ್ಬಿಟ್ಟವ್ರೆ, ಗಿಡ ಬೆಳೆದಂಗೆ ನೀರು ಆಚೆ ತೊಗೊಂಬನ್ನಿ ಅಂತ. 3 ತಿಂಗಳಿಗೆ ಎಲ್ಲಿ ಬಂದಿತ್ತು, ಇಲ್ಲಿಗೆ ಬಂದಿತ್ತು. ಡ್ರಿಪ್ ಲೈನ್ ಏನೋ ಮಾಡ್ಬಿಟ್ಟವ್ರೆ. ಇಲ್ಲಿ ಈ ಗಿಡ ಇಲ್ಲೈತೆ, ಹಿಂಗೆ ಇದ್ರ ಎಲೆ ಬಂದೈತೆ, ಇದಕ್ಕೆ ಲೈನ್ಗೆ ಹಿಂಗೆ ಹಾಕೊಂಡು ಹೋಗ್ಬಿಟ್ರು. ಎಲ್ಲಿ 12 ಗಂಟೆ ಬಿಸಿಲು ಬೀಳೋದಕ್ಕೆ ನಾವು ತಂದವ್ರೆ. ಎಲ್ಲ ಸರಿ. ನನಗೆ ಗೊಂದಲ ಶುರು ಹೋಗಿತ್ತು. ಅರೆ ನಾನೇ ಹೇಳ್ಕೊಟ್ಟಿನಿ, ತಪ್ಪ ಹೋಗ್ಬಿಡ್ತೇನಪ್ಪ, ಏನಾಯ್ತು ತಪ್ಪು ಅಂತ. ನೀರನ್ನ 12 ಗಂಟೆಗೆ ಏನೋ ತಂದವ್ರೆ, ಬೀಳೋಂಥ ನೆರಳಿಗೆ ತಂದವ್ರೆ. ಆದರೆ ಏನಾಯಿತು ತೊಂದರೆ, ಎಲ್ಲ ಸರಿ ಮಾಡ್ತೀವಿ. ತಿಂಗಳಿಗೆ 2 ಜೀವಾಮೃತ ಬಿಡ್ತೇನೆ, ಎಲ್ಲ ಬಿಡ್ತಾಯಿನಿ. ಮತ್ತೇನಕ್ಕಪ್ಪ, ಬಂಚಿ ಟಾಪ್ ಅಂದರೆ ಭಯಂಕರವಾದ ಕೆಟ್ಟ ರೋಗ. ಇದನ್ನೇನಂತಾರೆ, ಕೊನೆ ಹಂತದ ಮುಗಿದೋಯ್ತು. ಇನ್ನು ಆಸ್ಪತ್ರೆಯಿಂದ ತೊಗೊಂಡೋಗ್ರಿ, ಮನೆಗೆ ಎಷ್ಟು ದಿವಸ ಇರ್ತಾರೋ ಚೆನ್ನಾಗಿ ನೋಡ್ಕೊಂಬಿಡ್ರಿ. ಎಲ್ಲಿ ನೋಡ್ಕೊತಾರೆ, ಒಂದು ಗುಟ್ಕು ನೀರು ಕುಡಿಯಲ್ಲ, ಒಂದು ಗುಟ್ಕು ನೀರು ಕುಡಿಯಲ್ಲ, ಒಂಚೂರು ಆಹಾರ ತೊಗೊಳ್ಳಲ್ಲ. ಚೆನ್ನಾಗಿ ನೋಡ್ಕೊಳ್ರಿ ಅಂತ. ಅವ್ರು ನೋವಲ್ಲಿ ನರಳ್ತಾ ಇರ್ತಾರೆ, ಅಯ್ಯೋ ಅಪ್ಪ ಅಂತದ ಕಣ್ಣೇ ತೆಗೆಲ್ಲ. ಅವ್ರನ್ನ ನೋಡೋಕ್ಕೂ ಆಗಲ್ಲ. ಚೆನ್ನಾಗಿ ನೋಡ್ಕೊಳ್ಳಿ ಅಂದರೆ ಒಂಚೂರು ನೀರು ಕುಡ್ಸೋಕ್ಕಾಗಲ್ಲ. ನೋಡ್ಕೊಳ್ಳಿ, ತೊಗೊಂಡೋಗಿ. ಆ ಸ್ಟೇಜ್ ಇದು, ಆ ಹಂತ ತಲುಪಿರುತ್ತದು ಅಂತ ಅವ್ರು ಅಂತಾರೆ. ಆದರೆ ಆಗಿರೋ ತೊಂದರೆ ನೋಡ್ರಿ, ಇಲ್ಲಿ ಏನು ಮಾಡಿದ್ರು ನಮ್ಮ ಸ್ನೇಹಿತರು, ತೊಗೊಂಡೋಗಿದ್ದಾರೆ. ಆದರೆ ಅವ್ರಿಗೆ ನೈಸರ್ಗಿಕ ಕೃಷಿ ಮಾಡ್ತಾಯಿದ್ದೀವಿ, ನಮಗೆ ನೀರಿನ ಬಗ್ಗೆ ಭಯ ಇರಬಾರ್ದು ಅಂತಿರಲಿಲ್ಲ, ನೀರು ಕೊಡೋದ್ರ ಬಗ್ಗೆ ಭಯ ಇರಬಾರ್ದು ಅಂತಿರಲಿಲ್ಲ. ಅವ್ರೇನು ಮಾಡಿದ್ರು, ಇದನ್ನು ತೊಗೊಂಡ್ರು. ಈ ಡ್ರಿಪ್ಗಳ್ನ ಸರಿಯಾಗಿ ಬಿಟ್ಟರು. 12 ಗಂಟೆ ಇದು ನೆರಳು ಬೀಳ್ತದೆ, ಈ ಡ್ರಿಪ್ನ ಇಲ್ಲಿ ಬಿಟ್ಟರು, ಡ್ರಿಪ್ಗಳ್ನ ಮೈಕ್ರೋ ಟ್ಯೂಬಲ್ಲಿ ಬಿಟ್ಟರು ಲ್ಯಾಟ್ರಲ್ಲಿಂದ. ಆದರೆ ತಪ್ಪೇನು ಮಾಡಿಬಿಟ್ರು ಅಂದರೆ ದಿನ 4 ಗಂಟೆ ನೀರು ಕೊಡ್ತಾಯಿದ್ರು. ನೀರು ಹೆಚ್ಚಾಯಿತು, ಬೇರೆ ರೋಗ ಬಂತು, ಶಿಲೀಂಧ್ರ ಎದ್ವು, ತೋರಿಸಿದ್ವು. ಚೂರು ಹಳದಿ ಆಗಿದ ತಕ್ಷಣ, ಎಲೆ ಒಂಚೂರು ಚಿಕ್ಕದಾಗಿದ್ದ ತಕ್ಷಣ ಅವ್ರು ನೋಡ್ಬಿಟ್ಟಿದ್ದರೆ, ಅರೆ ತಪ್ಪ ಹೋಗ್ಬಿಟ್ಟಿದೆ, ಏನು ಮಾಡಿದ್ದೀನಿ, ಇದು ಮುಖದ ಮೇಲೆ ತೋರಿಸ್ತಾ ಇದೆ. ಇಲ್ಲಿ ಚುಚ್ಚಿದ್ರೆ ನೋಡ್ರಿ, ಯಾರೋ ನನಗೆ ಹಿಂಗೆ ಅಪ್ಪ ನಾನೇ ತುಂಬ ಗಿಳ್ಕೊಂಬಿಟ್ಟೆ ಅನಿಸುತ್ತೆ. ಏನೋ ಇಲ್ಲೈತೆ ಇಟ್ವಿ, ಇಲ್ಲೊಂದು ಮಳೆ ಐತೆ ಇಟ್ವಿ, ನಾವು ಇಲ್ಲಿ ಕೈ ಎತ್ಬೋದು, ಗೊತ್ತಾಗೋದಲ್ಲಿ ಈ ಮಖದ ಮೇಲೇ. ಇದ್ರ ಮಖ ಯಾವುದು, ಇದು ಹಳದಿ ಆಯಿತು, ಎಲೆ ಗರಿ ತುದಿ ಒಣಗ್ತಾ ಇದೆ, ಕಪ್ಪು ಮಚ್ಚ ಬರ್ತದೆ, ಕಪ್ಪು ಮಸಿ ಆಗ್ತಿದೆ, ಬಿಳಿ ಮಸಿ ಆಗ್ತಾಯಿದೆ ಅದ್ರ ಮೇಲೆ. ಈ ರೀತಿ ಚಿಕ್ಕದಾಗ್ತಿದೆ ಅಂದಕ್ಕೆ ನಿಮಗೆ ಗೊತ್ತಾಗಬೇಕು. ಮಖದಲ್ಲಿ ತೋರಿಸ್ತಾ ಇದೆ ನನಗೆ ಸಮಸ್ಯೆ ಇದೆ ಅಂತ. ಅದು ಬಿಟ್ಬಿಟ್ಟು ನೀವೇನು ಮಾಡ್ತಾಯಿದ್ದೀರಾ, ಅಯ್ಯೋ ಅಂತಂತೀರಾ, ಅಂಗಡಿಗೆ ಓಡೋಗ್ತೀರಾ, ಅವ್ನು ಅದೋಡಿ ಇದೋಡಿ ಅಂತಾನೆ. ಅಯ್ಯೋ ಎಲ್ಲೂ ಓಡ ಮರ, ಇಲ್ಲಿ ನೋಡು ಏನು ಮಾಡ್ತಿದ್ಯಾ ನೀನು, ನೀರನ್ನ ಹೆಚ್ಚಿಗೆ ಕೊಡ್ತಾಯಿದ್ದೆ. ಮೊದಲು ನೀರು ನಿಲ್ಲಿಸು, ಬಂದ್ ಮಾಡೋ ಕೊಡಲೇ ಬೇಡ ಅಂದ ಅಪ್ಪನಿಗೆ. ಇನ್ನೇನಾರು ಡಿಸೆಂಬರ್ ಮುಂಚೆ ನೀನು ನೀರು ಕೊಟ್ಟರೆ ನಿನ್ನ ತೋಟ ಉಳಿಯಲ್ಲ. ಇದೇ ರೆಮಿಡಿ. ಭಯಂಕರ ರೋಗ. ಈ ರೋಗಕ್ಕೆ ಏನು ಮಾಡೋ ಗೊತ್ತಾ ನೀವು, ಇದನ್ನು JCB ತೊಗೊಂಡು ಬಗ್ದುಬಿಟ್ಟು ಇದನ್ನು ಕತ್ತರಿಸಿ JCB ಬಗ್ಗಿಸಿ ಪಕ್ಕದಲ್ಲಿರೋ ಗಿಡಗಳನ್ನೆಲ್ಲ ತೊಗೊಂಡೋಗಿ ನೀವು ಆಚೆ ಹಾಕಿ 2 ಕಿಲೋಮೀಟರ್ ದೂರ ಸುಟ್ಟಾಕಬೇಕು. ಏನಿಲ್ಲ, ಮಾಡಿರೋ ತಪ್ಪು ಯಾರು, ಮಾರಿನ ಕರೆದಿರೋದು ಯಾರು, ನಾವೇ. ಈ ಮಾರಿನ ವಾಪಸ್ ತೊಗೊಂಡೋಗಿ ಎಲ್ಲಿ ಬಿಡಬೇಕು, ಮಾರಿ ಇರೋದು ದೇವಸ್ಥಾನದಲ್ಲಪ್ಪ, ದೇವಸ್ಥಾನದಲ್ಲಿ ಬಿಡ್ರಿ. ಆ ದೇವ್ರನ್ನ ಕರ್ಕೊಂಬಂದಿರೋ, ಊರಲ್ಲಿ ಹೋಗ್ತಿರೋರನ್ನ ಕರ್ಕೊಂಬಂದವ್ರು ನಾವೇನೆ, ಇವ್ರನ್ನ ಕರ್ಕೊಂಡೋಗಿ ಬಿಡಬೇಕಾಗಿರೋರು ನಾವೇನೆ. ಹಾಗಾಗಿ ಏನು ಮಾಡ್ತೀವಿ, ಇವ್ರನ್ನ ಕರ್ಕೊಂಡೋಗಿ ಬಿಡಬೇಕು ಅಂದರೆ ನೀರು ಕೊಡೋದು ನಿಲ್ಲಿಸಿ, ನೀರು ಕೊಡಬೇಡಿ. ನೀರು ಕೊಡೋದನ್ನ ಗಮನಿಸ್ಕೊಳ್ಳಿ ಸ್ನೇಹಿತರೆ, ಯಾವ ರೋಗ ಬರೋದಿಲ್ಲ.
ಯಾವಾಗ ನೀರು ಹೆಚ್ಚಿಕೊಡ್ತೀವಿ ಇಲ್ಲಿರೋವಂಥ ಜೀವಾಣುಗಳೆಲ್ಲ ಸತ್ತೋಗ್ತವೆ. ಆಹಾರ ಉತ್ಪಾದನೆ ಆಗಲಿಲ್ಲ ಅಂದರೆ ಹೊಟ್ಟೆ ಹಸಿತಾನೆ. ಹೊಟ್ಟೆ ಹಸಿ ಅಂದರೆ ನನಗೆ ಏನು ಶಕ್ತಿ ಇರ್ತೇನೆ? ಶಕ್ತಿ ಇರಲ್ಲ. ಶಕ್ತಿ ಇಲ್ಲ ಅಂದರೆ ನಾನು ದುರ್ಬಲ ಆಗ್ತೀನೋ ಬಲಿಷ್ಠ ಆಗ್ತೀನೋ? ಯಾವಾಗ ಶಕ್ತಿ ಇರಲ್ಲೋ ದುರ್ಬಲ ಆಗ್ತೀನಿ. ಯಾವಾಗ ಇದಿರುತ್ತೋ ಬೇರುಗಳ ಮೇಲೆ ನಂಜಾಗುತ್ತೆ. ನಂಜಾದರೆ ಶಿಲೀಂಧ್ರ ಒಳಗಡೆ ಬರ್ತದೆ. ನೆಗಡಿ ಬಂತು, ಇದು ಬಂತು, ಜ್ವರ ಒಳಗಡೆ ಬಂತು ಅಂದರೆ ನಾನು ನಿತ್ರಾಣ ಆಗ್ತೀನೋ ಕುಣಿತಿರ್ತೀನೋ ಡ್ಯಾನ್ಸು? ಇಲ್ಲ, ನಿತ್ರಾಣ ಆಗ್ತೀನಿ. ನಿತ್ರಾಣ ಆಗುತ್ತೆ. ಬಲಿಷ್ಠ ಇಲ್ಲ, ನಿತ್ರಾಣ ಇಲ್ಲ, ಇದಿಲ್ಲ. ದುರ್ಬಲ ಇರೋರಿಗೇ ರೋಗ ದಾಳಿ ಮಾಡೋದು, ಬಲಿಷ್ಠ ಇರೋರಿಗೆ ದಾಳಿ ಮಾಡಲ್ಲ. ಹಾಗಾಗಿ ನೀರನ್ನ ಕೊಡೋದು ಕಲೀರಿ. ಆ ಮಣ್ಣಿನ ಸಂಧಿಗಳಲ್ಲಿರುವಂಥ ರಂಧ್ರಗಳಲ್ಲಿ ಅರ್ಧ ನೀರು ಅರ್ಧ ಗಾಳಿ ಇರೋದನ್ನೆಲ್ಲ ಮುಂಚೆ ಕಂತುಗಳಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಆ ರೀತಿ ಮಾಡಿ ನೀವು ನಿರಂತರವಾಗಿ ಭೂಮಿ ಮುಚ್ತಾಯಿರಿ, ಜೀವಾಮೃತ ಕೊಡ್ತಾಯಿರಿ, ಎರೆಹುಳುಗಳು ಕೆಲಸ ಮಾಡ್ತವೆ. ನಿಮ್ಮದೇನು ಕೆಲಸ ಇರಲ್ಲ. ಏಕದಳದಲ್ಲಿ ದ್ವಿದಳದಲ್ಲಿ ಏಕದಳ ತೋಟಗಳಲ್ಲಿ ನಿರಂತರ ಕಾಳುಗಳನ್ನ ಬೆಳೆಯೋ ಮಧ್ಯದಲ್ಲಿ ಅದೇ ರೀತಿ ನುಗ್ಗೆ ಇದನ್ನೆಲ್ಲ ಹಾಕಿ ಬೆಳೆಯುವಂಥದ್ದನ್ನು ನಾವು ಮಾಡಿದಾಗ ನಮಗೆ ಯಾವುದೇ ತೊಂದರೆ ಇಲ್ಲದೇ ಬೆಳೆಗಳು ಬರ್ತವೆ ಸ್ನೇಹಿತರು. ಇದಕ್ಕೆ ಬರೋವಂಥ ರೋಗಗಳು ಅತಿ ಮುಖ್ಯವಾಗಿ ಅಡಿಕೆ ಗಿಡಗಳಲ್ಲಿ ಬರೋವಂಥ ರೋಗಗಳು, ಅಡಿಕೆ ತೆಂಗಲ್ದಿರೋರಿಗೆಲ್ಲ ಬರೋವಂಥ ರೋಗಗಳೇನಿದೆ ಅಂದರೆ ನಾವು ಅತಿ ಮುಖ್ಯವಾಗಿ ಇವುಗಳಿಗೆ ಬರೋವಂಥ ರೋಗಗಳು ಅಂದರೆ ಶಿಲೀಂಧ್ರಗಳೇ, ಫಂಗಸ್. ಹೆಚ್ಚು ನೀರು ಕೊಡೋದು, ಹೆಚ್ಚು ಇದು ಮಾಡೋದು. ಈಗ ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಏನಾಗುತ್ತೆ ಅಂದರೆ ಅವರಿಗೆ 3,500-4,000 ಮಿಲಿಮೀಟ್ರ್ ಮಳೆನೇ ಬಂದುಬಿಡುತ್ತೆ. ನಿರಂತರವಾಗಿ ತಿಂಗಳಂಗಟ್ಟಲೆ ಇಟ್ಕೊಂಡ್ಬಿಡುತ್ತೆ. ಸೊ ಅಲ್ಲಿ ನಾವು ಅದನ್ನು ತಡೆಯೋಕ್ಕೆ ಬರೋದಿಲ್ಲ. ಅವ್ರಿಗೇನು ಮಾಡ್ತೀವಿ, ನಿರಂತರ ಜೀವಾಮೃತ ಕೊಡಬೇಕಾಗುತ್ತೆ. ನೀವು ಏನು ಮಾಡಬೇಕು ಅನ್ನೋದು ನೋಡೋಣ. ಆದರೆ ನಮ್ಮ ಕಡೆ ಭಾಗದಲ್ಲಿ ಅವ್ರಿಗೂ ಈ ಸಮಸ್ಯೆ ಇರುತ್ತೆ, ನಮಗೂ ಈ ಸಮಸ್ಯೆ ಇರುತ್ತೆ. ಏನಾಗುತ್ತೆ ಅಂದರೆ ಮೊದಲನೇದಾಗಿ ನಾವು ನೋಡೋದು ಎಲೆ ಹಳದಿ ಆಗೋದು ಅಥವಾ ಎಲೆ ಮೇಲೆ ಬೂತ್ ಕಟ್ಟೋದು, ಇದು ಮಾಡೋದು. ಹಾಗಾಗಿ ಏನಾಗ್ತಿದೆ, ನೀರೇನು ಕೊಡ್ತಾಯಿದ್ದೀವಿ ನೋಡ್ಕೊಳ್ಳಿ. ಮೊದಲು ನೀರನ್ನ ನಿಯಂತ್ರಣ ಮಾಡಿ. ಹೆಚ್ಚು ಮಳೆ ಆದಾಗ ಒಂದು ಸ್ವಲ್ಪ ಹಳದಿ ಆಗುತ್ತೆ, ತುಂಬ ತಲೆ ಕೆಡ್ಸ್ಕೊಳಂಗಿಲ್ಲ. ಅಥವಾ ಒಂಚೂರು ಬೂದು ಬರುತ್ತೆ. ಹೆಚ್ಚು ನಿರಂತರ ಮಳೆ ಹಿಡಿದ್ಬಿಟ್ರೆ, ನಿರಂತರ ಚಳಿ ಬಂದರೆ ಒಂದು ಸ್ವಲ್ಪ ಆಗುತ್ತೆ. ನಾವು ಎದುರೋಷ್ಟಿಲ್ಲ. ಕಾರಣ ಯಾಕೆಂದರೆ ನಾವು ಭೂಮಿ ಮೇಲೆ ಕಾಷ್ಟ ಹಾಕಿದ್ದೀವಿ. ಮೊದಲ ಹಂತದಲ್ಲಿ ನಿಮಗೆ ಭಯ ಇರುತ್ತೆ. ಒಣ ಹೊದಿಕೆ ಹಾಕಿದ್ದೀವಿ. ಅದ್ರ ಮೇಲೆ ಬೇರೆ ಬೇರೆ ಬಳ್ಳಿಗಳನ್ನೆಲ್ಲ ಬೆಳೀತಾಯಿದ್ದೀವಿ, ಗಿಡಗಳನ್ನ ಬೆಳೀತಾಯಿದ್ದೀವಿ, ನೆರಳು ಮಾಡ್ತಾಯಿದ್ದೀವಿ. ಎರೆಹುಳುಗಳೇನು ಮಾಡ್ತವೆ, ಕೆಲಸ ಮಾಡ್ತವೆ. ಈ ಕ್ರಿಯೆ ಆಗೋ ತನಕ ಒಂದಷ್ಟು ಸಮಯ ಬೇಕಾಗುತ್ತೆ. ಅಂಥ ಸಮಯದಲ್ಲಿ ನಿಮ್ಗೊಂಚೂರು ಹಳದಿ ಆಗೋದು ಅಥವಾ ಇದಾಗೋದು ತುಂಬ ಹೆದರ್ಕೋಬೇಡ್ರಿ. ಯಾಕೆಂದರೆ ನೀರನ್ನ ನಿಯಂತ್ರಣ ಮಾಡಿಬಿಡ್ತಾರೆ. ನೀವು ಯಾವ ನೀರು ಕಮ್ಮಿ ಕೊಡ್ತಾಯಿದ್ರೆ ಆ ರೋಗ ಬರೋಲ್ಲ. ಆದರೆ ಹೆಚ್ಚು ಮಳೆ ಬಂತು, ನಿರಂತರ ಮಳೆ ಹಿಡಿದ್ಬಿಡ್ತು, ನಿರಂತರ ಚಳಿ ಹಿಡಿದು ಮಂಜು ಹಿಡಿದ್ಬಿಡ್ತು ಅಂದಾಗ, ಹೆಚ್ಚಿನ ದಿವಸ ಹಿಡಿತು ಅಂದಾಗ ಏನಾಗೋದು, ಸ್ವಲ್ಪ ಹಳದಿ ಆಗ್ಬೋದು, ಇದಾಗ್ಬೋದು. ಹೆದರ್ಕೋಬೇಡ್ರಿ. ಎರಡನೇದು, ನೀವು ಯಾವಾಗ ನೀವು ಈ ರೀತಿ 2 ಸಾಲಲ್ಲಿ ನೀವು ಇಲ್ಲೇ ಡ್ರಿಪ್ ಮಾಡಿದ್ರಿ ಅಥವಾ ಇಲ್ಲೇ ಪಾತಿ ಮಾಡಿಬಿಟ್ಟು ನೀರು ಕೊಡ್ತಾಯಿದ್ರಿ, ಅಂಥ ಸಮಯದಲ್ಲಿ ಬೇರುಗಳು ಮುಂದಕ್ಕೆ ಬಂದಿಲ್ಲ. ಹಾಗಾಗಿ ನಿಮಗೆ ತೊಂದರೆ ಆಗ್ಬೋದು. ಏನು ಮಾಡ್ತೀರಾ ಅಂದರೆ, ನೀವು ನೀರನ್ನು ತಪ್ಪಿಸ್ತೀವಿ ಅಂತಂದ, ನೀರನ್ನು ಮಧ್ಯ ತೊಗೊಂಬರ್ರಿ ಅಂತಂದ, ನೀವೇನು ಮಾಡಬೇಕಾಗಿದೆ, ಒಂದೇ ಸರಿ ನೀವು ಇಲ್ಲಾಕಿರೋ ಡ್ರಿಪ್ನ ಮಧ್ಯಕ್ಕೆ ತಂದುಬಿಡ್ಬೇಡ್ರಿ ಅಥವಾ ಇಲ್ಲಾಕಿರೋ ಡ್ರಿಪ್ ಮಧ್ಯಕ್ಕೆ ತಂದುಬಿಡ್ಬೇಡಿ. ಏನು ಮಾಡಿ ಅಂದರೆ, ಇಲ್ಲಿಂದ 1-2 ಅಡಿ ದೂರಕ್ಕೆ ತೊಗೊಂಬನ್ನಿ. ಅದಾದ ನಂತರ ಮಧ್ಯಕ್ಕೆ ತೊಗೊಂಬನ್ನಿ. ಒಂದು 3 ತಿಂಗಳು, ಈ ಮಳೆಗಾಲ ಎಲ್ಲ ಮುಗಿದೋಗ್ಲಿ, ಒಂದು 3 ತಿಂಗಳು, ನವಂಬರು, ಅಕ್ಟೋಬರು ಹಂಗೆಲ್ಲ ನಿಂತೋಗುತ್ತೆ ಮಳೆ. 1-2 ತಿಂಗಳಿಗೆ ಇಲ್ಲಿಗೆ ತೊಗೊಂಬನ್ನಿ, ಇಲ್ಲಿರಲಿ 2 ಅಡಿ ದೂರ. ಅದಾದಮೇಲೆ ಒಂದು 3-4 ತಿಂಗಳಾದಮೇಲೆ ಇಲ್ಲಿಗೆ ತೊಗೊಂಬನ್ರಿ. ಯಾಕಂದರೆ ಬೇರನ್ನ ಬೆಳೆಸ್ಕೊಂಬನ್ನಿ. ಈ ರೀತಿ ಮಾಡಿ ನೀರನ್ನ ಅತಿ ಕಡಿಮೆ ಕೊಡಿ. ಅದು ಡ್ರಿಪ್ಪಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ ಎಷ್ಟು ನೀರು ಕೊಡ್ತಾಯಿದ್ದೀವಿ ಅಂತ. ಹೊದಿಕೆ ಎಲ್ಲ ಕೊಡಿ. ಅಲ್ಲಿರೋಂಥ ಒಂದು ನೋಡ್ಕೊಳ್ಳೋದು, ಗಮನಿಸೋದು ಕಲ್ತ್ಕೊಳ್ಳಿ. ಬಾಳೆ ಗಿಡ ಇವನ್ನೆಲ್ಲ ಮಾತಾಡ್ತಾ ಇರ್ತಾವೆ ನಿಮ್ಮ ಜೊತೆಗೆ, ಅವನ್ನ ನೋಡಿ ಕಲ್ತ್ಕೊಳ್ಳಿ. ನೀವು ದಯವಿಟ್ಟು ನೀರು ಕೊಡೋದನ್ನು ತುಂಬ ಹುಷಾರಾಗಿ ಕೊಡಿ, ಹೆಚ್ಚಿಗೆ ಕೊಡಬೇಡಿ. ಏನಾಗುತ್ತೆ, ನೀರು ಕೊಟ್ಟಾಗ ಏನು ಗೊತ್ತಾ, ನೀವು ನೀರು ಹೆಚ್ಚಿಗೆ ಕೊಟ್ಟಿಲ್ಲ ಅಂದಾಗ, ನೀರು ಹೆಚ್ಚಿಗೆ ಕೊಟ್ರಿ ಅಂದಾಗ ಏನಾಗುತ್ತೆ ಅಂದರೆ, ಈ ಗರಿಗಳು ಏನು ಮಾಡಲ್ಲ, ಹಿಂಗೆ ನಿಂತ್ಕೊಂಡಿರ್ಬೇಕಾದ್ರೆ ಹಿಂಗೆ ಅಂದಿರ್ತವೆ. ಬಾಳೆ ಎಲೆ ಏನಾಗಬೇಕು ನೋಡ್ರಿ, ಹಿಂಗೆ ಅಗಲವಾಗಿ ಹರಡ್ಕೊಂಡಿರ್ಬೇಕು. ಹಿಂಗೆ ಅಗಲವಾಗಿ ಹರಡ್ಕೊಂಡಿರ್ಬೇಕು. ಮಧ್ಯ ಅದರದ್ದು ಇದಿದೆ ಅಲ್ವರಾ, ಮಧ್ಯದಲ್ಲಿ ಏನಿದೆ, ಬಾಳೆ ಎಲೆ ನೀವು ಹಿಂಗೆ ನೋಡಿದ್ರಿ ಅಂದರೆ, ಬಾಳೆ ಹಿಂಗೆ ನೋಡಿದ್ರೆ ಮಧ್ಯದಲ್ಲಿ ಏನಿದೆ, ನಾವು ಊಟ ಎಲ್ಲ ಮಾಡೋ ಹಿಂಗೆ ಹೊಡಿತೀವಲ್ಲ, ಮಧ್ಯದಲ್ಲಿ ಈ ಏನೊಂದು ದಿಂಡಿದೆ. ಈ ದಿಂಡಿ ಹಿಂಗಿರೋವಾಗ ಏನಾಗುತ್ತೆ, ಎಲೆ ಹಿಂಗೆ ಹರಡ್ಕೊಂಡಿರ್ಬೇಕು. ಆದರೆ ಏನಾಗ್ತವೆ, ಎಲೆಗಳು ಹಿಂಗೆ ಬಿದ್ದೋಗ್ತವೆ. ಎಲೆಗಳು ಹೊರಗಡೆ ಮೈಗೆ ಹಿಂಗೆ ಬೀಳ್ತವೆ. ಅರ್ಥ ಆಯ್ತಾ? ಅದರ ಅರ್ಥ ಏನು, ನೀರು ಹೆಚ್ಚಾಯಿತು ಅಂತ. 9 ಗಂಟೆಗೆ ಇದು ಹಿಂಗಿರೋದು ಹಿಂಗೆ ಬಗ್ಬೇಕು. ಹಿಂಗಿರೋದು ಹಿಂಗೆ ಮಡಚ್ಕೊಳ್ಳೋದಲ್ಲ. ಅರ್ಥ ಆಯ್ತಾ? ಹಿಂಗಿರೋಂಥ ಬಾಳೆ ಹಿಂಗೆ ಅನ್ಬೇಕು, ಸುಸ್ತಾಯಿತು ಅಂತ. ಹಿಂಗಂದ್ರೆ ನೀರು ಹೆಚ್ಚಾಗಿದೆ ಅಂತ. ಅರ್ಥ ಆಯ್ತಾ? ಸೊ ಎಲೆ ಮುದುರ್ಕಂತು ಅಂತಂದರೆ ನೀರು ಹೆಚ್ಚಾಗಿದೆ. ಯಾವಾಗ ಅದು ಹಿಂಗೆ ಬಗ್ತದೆ ಆವಾಗ ಅದು ನೀರು ಕೇಳ್ತಾ ಇದೆ ಅಂತ ಅಷ್ಟೇ. ಈ ರೀತಿ ನೀವು ನೋಡಿಕೊಂಡು ಬಾಳೆ ಗಿಡದಲ್ಲೂ, ನೀವು ಪ್ರತಿಯೊಂದು ಗಿಡದಲ್ಲೂ ನಿಮಗೆ ಗೊತ್ತಾಗ್ಬಿಡ್ತವೆ. ನೀರು ಶ್ರಮಕ್ಕೆ ಬೆಳಗ್ಗೆ 9 ಗಂಟೆಗೆ ಹಿಂಗಂತವೆ. ಬಿಸಿಲು ಹೆಚ್ಚಾಯಿತು ಅಂದ್ರೆ ನಾವು ಹಿಂಗಂತವೆ. ಕಾರಣ ಯಾಕೆಂದರೆ ಅದಕ್ಕೆ ಬೇಕಾದಂಥ ತಾಪಮಾನ ತುಂಬ ಹೆಚ್ಚಾಯಿತು ಅಂದರೆ ಅದಕ್ಕೆ ಹೇಳೋದು ಬೆಳಗ್ಗೆ 9 ಗಂಟೆ ನೋಡಿ ಅಂತ. 8:30, 9 ಗಂಟೆಗಳಿಗೆ ನೀವು ಬೇಸಿಗೆಗಾಲದಲ್ಲಿ ನೋಡ್ಬಿಟ್ಟು ಅಂದರೆ ಅವು
ಹಿಂಗಂತವೆ. ಯಾವಾಗಲ್ದಲ್ಲ ನಾನು ಇಲ್ಲಿ ಮಳೆ ಬಂದಿಲ್ಲ ಅನ್ನೋ ಸಮಯದಲ್ಲಿ ಅವು ಹಿಂಗಂತವೆ. ಅಂಥ ಸಮಯದಲ್ಲಿ ಮಾತ್ರ ನೀವು ನೀರು ಕೊಡಬೇಕು. 12 ಗಂಟೆಗೆಲ್ಲ ಎರ್ರಾಬಿರಿ ಬಿಸಿಲು ಹೊಡಿತಾ ಇರ್ತದೆ. ಎಂಥವ್ರು ಹಿಂಗೆ ಅಂದ್ಬಿಡ್ತಾರೆ, ಮಾವು, ತೆಂಗು, ಹಲಸು ಅಂತ ದೊಡ್ಡ ದೊಡ್ಡ ಮರಗಳು ಬಿಟ್ಬಿಟ್ರೆ ಇನ್ನೆಲ್ಲ ಹಿಂಗೆ ಅಂದಿರ್ತದೆ, ನಿದ್ದೆ ಮಾಡ್ತಾ ಇರ್ತಾವೆಲ್ಲ. ಯಾಕೆಂದರೆ ಬಿಸಿಲು ಅವು ಕೈಲಿ ತಡೆಯೋಕ್ಕೆ ಆಗೋದಿಲ್ಲ. ಮಧ್ಯಾಹ್ನ 3 ಗಂಟೆ ತನಕ ಕಾಯ್ತಾವೆ, ಮತ್ತು ಅವು ಎಲ್ಲ ಹಿಂಗೆ ಎಲೆಗಳೆಲ್ಲ ಅಗಲ ಹಾಕೊಂಡು ಕೂತ್ಕೊಂತವೆ. ಇದು ಎಲೆ ಹಿಂಗಾಗ್ತವೆ. ಸೊ ಹಾಗಾಗಿ ನೀವು ಏನು ಮಾಡ್ತೀರ ಅಂದರೆ ನೀರು ಕೊಡುವಾಗ ನಿಧಾನವಾಗಿ ಆಚೆ ತಮ್ಮನೆ ಒಂದೇದು. ಇಂಥ ಸಮಯದಲ್ಲಿ ಒಬ್ಬೊಬ್ರು ಏನು ಮಾಡ್ತಾರೆ, ಆಗಿದೆ ಅಂದ್ಬಿಟ್ಟು ದಡಕ್ಕಂತ ನೀವು ಮಧ್ಯ ತರ್ಬೋದು. ಬೇರುಗಳಲ್ಲಿ ಬಂದಿಲ್ಲ ಅಂದರೆ ಸ್ವಲ್ಪ ದಿವಸ, ಒಂದು 15 ದಿವಸ 20 ದಿವಸ 1 ತಿಂಗಳು ಆ ಬೇರುಗಳಲ್ಲಿ ಬರೋ ತನಕ ಏನಾಗುತ್ತೆ ಅಂದರೆ ಗಿಡಗಳು ಸ್ವಲ್ಪ ಹಳದಿ ಆಗ್ಬೋದು. ಅಂಥ ಸಮಯದಲ್ಲಿ ಏನಾಗ್ಬೋದು, ನಿಮ್ಮ ಇಳುವರಿ ಒಂದು ಚೂರು ಕಮ್ಮಿ ಆಗ್ಬೋದು. ಯಾವತ್ತೂ ನಿಮ್ಮದು 100 ಕಾಯಿ ಕೊಡ್ತಿದ್ದೆ ಅಥವಾ 3 kg ಕೊಡ್ತಿದ್ದೆ ಅನ್ನೋದು ಯಾವ ಕಾರಣಕ್ಕೂ ಕಮ್ಮಿ ಆಗೋಲ್ಲ. ಆದರೆ ಬೇರನ್ನ ಬೆಳೆಸಿಲ್ಲ, ಒಂದೇ ಸಲ ಬೆಳೆಸೋಕ್ಕೆ ಇಲ್ಲಿಗೆ ಕರ್ಕೊಂಬರೋಕೆ ಹೋಗ್ತೀವಿ ಅಂದಾಗ ಬರೋದಕ್ಕೆ ಒಂದು ಸ್ವಲ್ಪ ಸಮಯ ಆಗುತ್ತೆ. ಅಂಥ ಸಮಯದಲ್ಲಿ ಏನಾಗುತ್ತೆ, ಸ್ವಲ್ಪ ಎಲೆ ಹಳದಿ ಆಗ್ಬೋದು. ಯಾಕೆಂದರೆ ನೀರಿನ ಅಂಶ ಅದಕ್ಕೆ ಸಿಗೋವಂಥದ್ದು ಒಂಚೂರು ಕಡಿಮೆ ಆದಾಗ ಮತ್ತು ಒಂದು ಸ್ವಲ್ಪ ಅಲ್ಲಿಗೆ ನಿಲ್ಲುತ್ತೆ, ಯಾವತ್ತೂ ಕಡಿಮೆ ಆಗೋದಿಲ್ಲ. ಅದು ಸರಿಯಾಗಿ ಬಂದುಬಿಟ್ಟಿದೆ ಅಂದರೆ ಏನಿಲ್ಲ, ದಡಾರ ಅಂತ ನಿಮಗೆ ಬೆಳೆ ಇಳುವರಿ ಜಾಸ್ತಿ ಆಗುತ್ತೆ. ಏನು ದಡ ಅಂತ ಎದ್ದುಬಿಡ್ತದೆ. ನೈಸರ್ಗಿಕ ಕೃಷಿಲಿ ಕಡಿಮೆ ಆಗೋ ಅನ್ನೋ ಮಾತಿಲ್ಲ. ಈ ರೀತಿ ಮಾಡಿದಾಗ ನಾವು ಮಧ್ಯ ತಂದಾಗ ಒಂದೇ ಸಲ ತಂದುಬಿಟ್ವಿ ಅಂದಾಗ ಸ್ವಲ್ಪ ಕಡಿಮೆ ಆಗ್ಬೋದು ಅಷ್ಟೇ. ಆ ರೀತಿ ನೀವು ನೀರನ್ನ ನೋಡ್ಕೊಂಡು ಕೊಡ್ತೀರಾ. ಸುತ್ತಲಿರೋ ಗಿಡಗಳು ನೋಡ್ಕೊಂಡು ನೀವು ನೀರನ್ನ ಕೊಡೋದು ಕಲೀರಿ ದಯವಿಟ್ಟು. ಹಾಗೆ ಮಾಡಿದಾಗ ಏನಾಗುತ್ತೆ, ಅಲ್ಲಿರೋವಂಥ ರಂಧ್ರಗಳು ಮಧ್ಯ ಗಾಳಿ ಇದಿದೆ, ಇದಕ್ಕೆ ಬೇಕಾಗಿರೋ ನೀರಾವಿ ಸಿಗ್ತಾ ಇರುತ್ತೆ. ಮಳೆ ಬಂದಾಗ ಏನಪ್ಪ ಮಾಡೋದು ಅಂದರೆ ಈ ರೀತಿ ರಾಬಿರಿ ಕೆಲಸ ಮಾಡಿದ್ದೇವೆ, ನಮ್ಮ ಜೀವಾಣುಗಳೆಲ್ಲ ಕೆಲಸ ಮಾಡಿದ್ದೇವೆ, ಮರಳುಮಯ ಮಾಡಿಬಿಟ್ಟಿದ್ದಾವೆ. ಅಂಥ ಸಮಯದಲ್ಲಿ ಬಿದ್ದಂಥ ನೀರು ಇಲ್ಲಿ ಹೊರಟೋಗುತ್ತೆ, ನಿಲ್ಲೋದೇ ಇಲ್ಲ. ಮಳೆ ಬರೋ ತನಕ ಇದ್ದೇ ಇರುತ್ತೆ. ಮಳೆ ಬಂದಮೇಲೆ ಒಂದು ಅರ್ಧ ಗಂಟೆ 1 ಗಂಟೆಗೆ ಪೂರ್ತಿ ಭೂಮಿಲಿ ಇಳಿದೋಗ್ಬಿಡುತ್ತೆ. ಮತ್ತು ಆ ಸಂದುಗಳೆಲ್ಲ ಗಾಳಿನೇ ಸೇರ್ಕೊಂಡಿರುತ್ತೆ. ಗಾಳಿ ನೀರು ಕೇಶಾಕರಣೆಯಲ್ಲಿ ಬೇರುಗಳು ನೇರೋ ತೊಳಗ ಅವು ತೊಗೊತಾ ಇರ್ತವೆ, ಹೋಗಿ ಕೊಡ್ತಾ ಇರ್ತವೆ. ನಾವು ಯಾವ ರೀತಿಯೂ ಸಮಸ್ಯೆ ಇಲ್ಲದೇ ಇರ್ಬೋದು. ಒಂದೇದು ನೀರನ್ನ ಕೊಡೋದನ್ನು ನಿಯಂತ್ರಣ ಮಾಡಿಬಿಡಿ, ಭೂಮಿ ಬಲಿಷ್ಠ ಆಗುತ್ತೆ, ಯಾವ ರೀತಿ ತೊಂದರೆ ಆಗೋಲ್ಲ. ಮತ್ತು ಈ ಅಣಬೆ ಅನ್ನೋದು ಮರ ಅಣಬೆ ಅಂತ ಬಂದ್ಬಿಡುತ್ತೆ. ಮರ ಅಣಬೆ ಅನ್ನೋದು ಬರುತ್ತೆ. ಸೊ ಅದನ್ನು ಗ್ಯಾನೋಡರ್ಮ ಅನ್ನೋ ಒಂದು ಶಿಲೀಂಧ್ರದಿಂದ ಆಗುವಂಥ ದೊಡ್ಡ ಒಂದು ಸಮಸ್ಯೆ ಇದು. ಇಂಥ ಸಮಸ್ಯೆಯಲ್ಲಿ ಏನು ಮಾಡ್ತೀರಾ ಅಂದರೆ ಇದಕ್ಕೇನು ಮಾಡಿಬಿಡ್ರಿ, ಬೇವಿನ ಸೊಪ್ಪು ತೊಗೊಳ್ಳಿ, ಒಂದು ಮಂಕ್ರಿಯಷ್ಟು ಬೇವಿನ ಸೊಪ್ಪು ತೊಗೊಳ್ಳಿ. ಅದಾದ ನಂತರ ಏನು ಮಾಡ್ತೀರಾ, ಶಿಲೀಂಧ್ರಕ್ಕೆ ಇದು ಮರ ಅಣಬೆಗೆ ಏನು ಮಾಡ್ತೀರಾ, ಒಂದು ಮಂಕ್ರಿಯಷ್ಟು ಬೇವಿನ ಸೊಪ್ಪು ತೊಗೊಳ್ಳಿ. ಬೇವಿನ ಸೊಪ್ಪು ಅದರದ್ದು ಸಣ್ಣ ಕುಡಿಗಳು, ಆ ಸಣ್ಣದು ಇದನ್ನೆಲ್ಲ ತೊಗೊಳ್ಳಿ. ಪ್ಲಸ್ ಇದಕ್ಕೆ ಒಂದು 20 ಲೀಟ್ರು 10 ಲೀಟ್ರು ಹಳೆಯದು ಗೋಮೂತ್ರ ಅಥವಾ ಏನಂತೀರ ಗಂಜಲ ಅಥವಾ ಉಚ್ಚಿ, ಆಕಳ ಉಚ್ಚಿ. ಇದನ್ನೇನು ಮಾಡ್ತಾರೆ, ಬೆರೆಸಿಡ್ತೀರ 1 ದಿವಸ 2 ದಿವಸ ಇಡಿ. ಇದನ್ನು ಚೆನ್ನಾಗಿ ಚೂರ್ಣ ಮಾಡಿಬಿಟ್ಟು ಪುಡಿ ಚೆನ್ನಾಗಿ ಚಚ್ಚಿಬಿಟ್ಟು ಇದನ್ನು ಅದ್ರಾಗ ಹಾಕಿ ತಿರುಗಿಸ್ತಾರೆ. ದಿನಕ್ಕೆ 1-2-3 ಸಲ ತಿರುಗಿಸ್ಬಿಟ್ಟು ಏನು ಮಾಡ್ತಾರೆ, 1-2 ದಿವಸ ಆಗಿದ ತಕ್ಷಣ ಇದನ್ನು ತೊಗೊಂಡು ಏನು ಸಿಗುತ್ತೋ, ಕಾಂಗ್ರೆಸ್ ಗಿಡ ಸಿಗುತ್ತೆ, ಏನು ಗಿಡ ಸಿಗುತ್ತೋ ಇದ್ರ ಮೇಲೆ ಸುಮ್ಮನೆ ಬಡ್ಕೊಂಡು ಹೋಗ್ಬಿಡ್ರಿ. ಇದೆಲ್ಲ 1-1 ಅಡಿ 2 ಅಡಿ ಒಳಗೆ ಇರ್ತವೆ, ಅದ್ರ ಮೇಲೆ ಹೋಗಲ್ಲ ಇವು. ಇದನ್ನೇನು ಮಾಡ್ತೀರಾ, ಅದಕ್ಕೆ ಮಾಡ್ತೀರಾ. ನಮ್ಗೆ ಇನ್ನೂ ಅವಸರವಾಗಬೇಕು ಅಂದರೆ ಹುಳಿ ಮಜ್ಜಿಗೆ ನಮ್ಮ ಹತ್ರ ತಯಾರಿದ ನೇರವಾದ ಹುಳಿ ಮಜ್ಜಿಗೆ ಹರಿಸ್ಬಿಡ್ರಿ, ಅವು ಇದಾಗ್ತವೆ. ಇಲ್ಲಾಂದರೆ ಇದನ್ನು ನಾವು ನಿರಂತರವಾಗಿ ಅದನ್ನು 1-2 ದಿವಸ 3 ದಿವಸಕ್ಕೆ ಇವು ಕಾಣ್ತಾ ಇರ್ತಾವಲ್ಲ, ಈ ಬಡ್ಡೆಗೆ ಪೂರ್ತಿ ಬಡ್ಡೆಗೆ ಹೊಡಿಬೇಕು. ಒಂದು 3 ಅಡಿ ಎತ್ತರಕ್ಕೆ ಏನು ಮಾಡ್ತಾರೆ, ಪೂರ್ತಿ ಬಡ್ಡೆಗೆ ಬಣ್ಣ ಬೆಳೆದಂಗೆ ಹೊಡಿತಾ ಇರಿ. 1-2-3 ದಿವಸಕ್ಕೆ ಇದು ಕರಗಿ ಬಿದ್ದೋಗ್ತವೆ. ಇದು ಬಿದ್ದೋಯ್ತು ಹೆದರ್ಕೊಂಬೇಡ್ರಿ, ಯಾಕೆಂದರೆ ಅದ್ರಲ್ಲಿ ಮಜ್ಜಿಗೆ ಇದೆ, ಎಲ್ಲ ಇದೆ, ಗಂಜಲ ಇದೆ, ಅದು ಮತ್ತೆ ಬೆಳವಣಿಗೆ ಬಿಡೋದಿಲ್ಲ. ಆದರೆ ನೋಡ್ತಾ ಇರಿ, ಗಮನಿಸ್ತಾ ಇರಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಈ ಒಂದು ಮರ ಅಣಬೆ ಅನ್ನೋದನ್ನು ತುಂಬ ಸುಲಭವಾಗಿ ನಿಯಂತ್ರಣ ಮಾಡ್ಬೋದು, ಯಾವುದೂ ತೊಂದರೆ ಇಲ್ಲ. ಆ ರೀತಿಯೂ ಇದಾಗಿದೆ ಅಂದರೆ ಹುಳಿ ಮಜ್ಜಿಗೆ ನಾವೇನು ಹೇಳಿದ್ವಿ ನಿಮಗೆ, ಮುಟ್ರು ರೋಗ ಇದಕ್ಕೆಲ್ಲ, ಅದನ್ನು ಕೂಡ 3 ಅಡಿ ಎತ್ತರಕ್ಕೆ ಬೆಳೆದ್ರೆ ಸಾಕಾಗುತ್ತೆ, ಇದು ನಿಯಂತ್ರಣ ಆಗುತ್ತೆ. ಅದೇ ರೀತಿ ಮುಂದಕ್ಕೆ ಏನು ಮಾಡ್ತೀರ, ನಿಮಗೆ ಬರೋವಂಥ ಹಳದಿ ರೋಗ ಇವೆಲ್ಲ ಏನು ಬರ್ತವೆ, ಎಲ್ಲ ನೀರಿಂದನೇ ಬರೋದು. ಕಾಂಡ ಸೋರೋದಕ್ಕೆಲ್ಲ ಮುಂದೆ ನಿಮಗೆ ನೀಮ್ ಪೇಸ್ಟ್ ಅಂತ ಮಾಡೋದು, ಅಥವಾ ಬೇವಿನ ಒಂದು ಪಚೆ ಗಮ್ ಹೇಗೆ ಮಾಡೋದು, ಪೇಸ್ಟ್ ಹೇಗೆ ಮಾಡೋದು ಅದನ್ನೆಲ್ಲ ನಿಮಗೆ ಔಷಧಿಗಳು ಕೊಡ್ಬೇಕಾದ್ರೆ ಅದನ್ನು ಕೊಡ್ತಾಯಿರ್ತೀವಿ. ಅದಕ್ಕೆ ಸೌರೋದಷ್ಟೇ, ಸೋರ್ಕೊಂಡು ಹೋಗೋದು ಅಥವಾ ಹುಳಿ ಮಜ್ಜಿಗೆ ಹರಿಸ್ತಾ ಇದ್ರೆ ಆಯಿತು. ಇದೆಲ್ಲ ಬರೋ ಶಿಲೀಂಧ್ರಗಳಿಂದನೇ ಸೋರೋದು. ಕಾಂಡ ಸೋರುತ್ತಲ್ಲ, ಅಳ್ತಾವಲ್ಲ ಗಿಡಗಳು ಕಾಂಡದಿಂದ, ಅದು ಬರೋವಂಥ ರೋಗಗಳಿಗೆ ಏನು ಮಾಡ್ತೀರಾ, ಈ ನೀಮ್ ಪೇಸ್ಟ್ ಅಂತ ಏನು ಹೇಳ್ತೀವಿ ಅದನ್ನು ಬೆಳೆದ್ರು ಆಯಿತು, ಅಥವಾ ಹುಳಿ ಮಜ್ಜಿಗೆನ ಅಲ್ಲೇ ಹಚ್ಚೋದಾಯಿತು, ಭೂಮಿಗೆ ಹಚ್ಚೋದಾಯಿತು. ಇದು ಮಾಡೋದ್ರಿಂದ ಸುತ್ತಲಿರೋ ಭೂಮಿಗೂ ಹುಳಿ ಮಜ್ಜಿಗೆ ಹರಿಸ್ತಾರೆ. ಡ್ರೆಂಚಿಂಗ್ ಒಂದು ಸ್ಪ್ರೇ ಇದನ್ನೇನಾರು ತೊಗೊಂಡು ಸುತ್ತಲೂ ಮಾಡೋದು, ಒಂದು 2-3 ಅಡಿಗೆ ಪಸ ಅಂತ ಹೊಡೆಯೋದು. ಇಲ್ಲ ಆಯಿತು ಅಂದರೆ ಮೇಲೆ ಬಂದಿದ್ದಾವೆ ಅಂದರೆ ಒಂದು 7-8 ಅಡಿ ನಿಮ್ಮ ಕೈ ಸಿಗೋ ತನಕ ಆ ಗಿಡಕ್ಕೆ ಹುಳಿ ಮಜ್ಜಿಗೆಗೆ ಒಂದಷ್ಟು ಏನು
100 ಲೀಟ್ರ್ ನೀರು, 5 ಲೀಟ್ರ್ ಹುಳಿ ಮಜ್ಜಿಗೆ, 100 ಲೀಟ್ರ್ ನೀರು ಹಾಕಿ ಮಾಡೋದು ಹೇಳ್ಕೊಟ್ಟಿದ್ದೀವೋ ಅದಕ್ಕೆ 200 ಗ್ರಾಮ್ ಅರಿಶಿನ ಹಾಕಿ ಚೆನ್ನಾಗಿ ಕದರ್ಬಿಟ್ಟು ಸೋಸ್ಕೊಂಡು ಒಂದು ನಿಮ್ಮ ಕೈಗೆ ಎಡ್ಸೋ ತನಕ ಅಂತ ಹೊಡಿತಾರೆ. ಇವೆಲ್ಲ ತುಂಬ ನಿಯಂತ್ರಣ ಇರುತ್ತೆ. ಯಾಕೆಂದರೆ ಈ ಶಿಲೀಂಧ್ರಗಳೆಲ್ಲ ಭೂಮಿಯಿಂದನೇ ಹೋಗೋದು. ನೀರನ್ನ ನಿಯಂತ್ರಣ ಮಾಡಿ ಸಾಕು. ಬಾಕ್ಲಾಕ್ಬಿಡಿ, ಯಾರೋ ಮನೆಯೊಳಗೆ ಬರೋಲ್ಲ. ಹಂಗೂ ಹೋಯ್ತಾ ಕಿಟಕಿ ಹಾಕಿ ಯಾರು ಒಳಗಡೆ ಬರೋಕ್ಕಾಗಲ್ಲ. ಸೊ ಈ ರೀತಿ ಏನು ಮಾಡ್ತಾರೆ, ಇವನ್ನು ಮಾಡೋದ್ರಿಂದ ನೀವು ರೋಗಗಳನ್ನೆಲ್ಲ ತುಂಬ ನಿಯಂತ್ರಣ ಮಾಡ್ಬೋದು. ಸೊ ನೀರು ಅತಿ ಮುಖ್ಯವಾದ ಕಾರಣ ರೋಗಗಳಿಗೆ. ಇನ್ನೊಂದೇ ಒಂದು ಏನಾಗುತ್ತೆ ಅಂದರೆ, ಈ ಮೇಲಿಂದ ಬರುವಂಥ ರೋಗಾಣುಗಳು, ಮೇಲಿಂದ ಬಂದು ರೋಗಾಣುಗಳು ಏನು ಮಾಡ್ತವೆ, ಬ್ಯಾಕ್ಟೀರಿಯಾಸ್, ಪ್ಯಾಥೋಜನ್ಸ್ ಅಂತ ಏನಂತೀವಿ, ಅವು ಬಂದು ಏನು ಮಾಡ್ತವೆ, ಅವು ಗಾಳಿ ಮುಖಾಂತರ ಯಾವ ರೀತಿ ಬರ್ತವೆ ಅಂದರೆ, ಈ ಸಣ್ಣ ಹಾರೋ ಅಂಥ ಕೀಟಗಳು ಅವು ಏನು ಮಾಡ್ತವೆ, ಈ ಬೇರೆ ಕಡೆ ದಾಳಿ ಆಗಿರೋಂಥ ಇದರಿಂದ ಗಿಡಗಳ ಮೇಲೆ ಕೂತ್ಕೊತವೆ. ಅದನ್ನು ಯಾವಾಗ ಸೇವಿಸ್ತವೆ, ಆ ಎಲೆನ ಸೇವಿಸ್ತವೆ, ಅದ್ರ ಮುಖಾಂತರ ರೋಗಾಣುಗಳು ಅದ್ರ ಶರೀರದಲ್ಲಿ ಬರ್ತವೆ. ಬಂದೇನು ಮಾಡ್ತವೆ, ಬಂದು ನಮ್ಮ ಗಿಡಗಳ ಮೇಲೆ ಕೂತ್ಕೊಂಡು ಅಲ್ಲಿ ಬಿಡುಗಡೆ ಮಾಡ್ತವೆ. ಬಿಡುಗಡೆ ಮಾಡಿದ ತಕ್ಷಣ ಅವು ವಂಶವೃದ್ಧಿಯಾಗಿ ಆ ರೋಗಾಣುಗಳದ್ದು ನಮ್ಮ ಎಲೆಗಳು ಸಮಸ್ಯೆ ಆಗೋದು. ಮತ್ತು ಈ ಕೊಳೆ ರೋಗ ಅಂತ ಏನಂತೀವಿ, ಇದು ಮೇಲಿಂದನೇ ಪೂರ್ತಿ ಗರಿಗಳು ಒಣಗೋದು, ಮಧ್ಯ ಇರೋಂಥ ಇದನ್ನೆಲ್ಲ ಒಣಗಿ ಗಿಡ ಹೋಗೋದನ್ನು ನೋಡ್ತೀವಿ. ಅದಕ್ಕೆ ಮುಖ್ಯ ಕಾರಣಕರ್ತ ಆಗುತ್ತೆ. ಇದೊಂದೇ, ಇವೆಲ್ಲ ಶಿಲೀಂಧ್ರಗಳಿಂದ ಆಗುತ್ತೆ. ಇದು ರೋಗಾಣು ಬ್ಯಾಕ್ಟೀರಿಯಾಸಿಂದ ಆಗೋದು ಅದೊಂದೇ ಇದೆ. ಹಾಗಾಗಿ ಅದಕ್ಕೇನು ಮಾಡ್ತೀರಾ ಅಂದರೆ, ಅವು ಬಂದೆಲ್ಲಿ ಕೂತ್ಕೊತವೆ, ಹಸಿರಲ್ಲೇ ಕೂತ್ಕೊತವೆ. ನೀವು ನೋಡಿರಿ, ಸಾಧಾರಣ ಏನಾಗುತ್ತೆ, ನೀವೆಲ್ಲ ಸ್ವಚ್ಛ ಇಟ್ಬಿಡ್ತೀರ. ಅಡಿಕೆ ತೋಟನ ಏನು ಮಾಡ್ತೀರಾ, ಪೂರ್ತಿ ಸ್ವಚ್ಛ ಇಟ್ಬಿಟ್ಟಿರ್ತಾರೆ. ಸ್ವಚ್ಛ ಇಟ್ಬಿಟ್ಟಿದ್ದೀರ ಅಂದರೆ ನಮಗೆ ಕಣ್ಣು ಮುಚ್ಕೊಂಡು ಕೂಡ ನಾವು ಹಿಂಗೆ ಓಡಾಡ್ಬಿಡೋದು, ಏನೂ ಸಮಸ್ಯೆ ಇಲ್ಲ. ಆದರೆ ಯಾವಾಗ ನೀವು ಇದರೊಳಗೆ ಕಳೆ ಬಂದಿದೆ, ಯಾವಾಗ ನಿರಂತರ ಕಳೆ ಬಂದಿದೆ, ಬೆಳೆಗಳು ಬೆಳೆದಿದ್ದೀವಿ ನಾವು, ನೀವೇನು ಮಾಡಬೇಡಿ, ಸುಮ್ಮನೆ ಹಿಂಗೆ ಒಳಗಡೆ ಹೋಗ್ರಿ. ನಿಮ್ಮ ಮುಂದೆ ಮಿಡತೆ ಗಿಡತೆ ಎಲ್ಲ ಪಟ 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 ಅಂತ ನಿಮ್ಮ ಮುಂದೆ ಆರೋಗ್ತಿರ್ತವೆ. ಹೌದಲ್ಲ, ನೋಡಿದ್ರೆ ಇಲ್ವೋ? ಅಷ್ಟೇ. ಇಲ್ಲಿ ಕೂತ್ಕೊಳ್ಳೋಕೆ ಯಾಕ್ರಿ ಬಿಡ್ತೀರಿ, ಅವ್ರು ಕೆಳಗಡೆ ಬರೋಕ್ಕೆ ಬಿಡ್ರಿ ಅವ್ರನ್ನ. ಇಲ್ಲಿ ಕೂತ್ಕೊಳ್ಳಿಲ್ಲ ಅಂದರೆ ನಿನ್ನ ದಾಳಿ ಕಮ್ಮಿ ಆಯಿತು, ರೋಗಗಳೇ ಬರೋಲ್ಲ. ಯಾವಾಗ ಅದಕ್ಕೆ ಜಾಗ ಇದೆ, ಇನ್ನೂ ಹಸಿರು ತರಾವರಿ ಕಾಣ್ತಿದೆ, ಅದನ್ನು ಮುಟ್ಟಾಳಿದ್ಯಾ, ಬರೇ ಹೋಗಿ ಅಡಿಕೆ ತಿಂತ ಕೂತ್ಕೊಳ್ಳೋಕ್ಕೆ, ಅಡಿಕೆ ಎಲ್ಲ ತಿಂತ ಕೂತ್ಕೊಳ್ಳೋಕ್ಕೆ ಅವೇನು ಮಾಡ್ತವೆ, ಕೆಳಗಡೆ ಬರ್ತವೆ. ಚಿಗಟೆಗಳು ಇವೆಲ್ಲ ಬಂದ್ಬಿಟ್ಟು ಏನು ಮಾಡ್ತವೆ, ಅವನ್ನು ತಿಂತವೆ. ಇಲ್ಲಿ ಅವು ಬಿಡುಗಡೆ ಮಾಡ್ತವೆ. ಇದು ಬಿಡುಗಡೆ ಮಾಡೋದ್ರಿಂದ ನಮಗೇನು ತೊಂದರೆ ಇಲ್ಲ. ಯಾಕೆಂದರೆ ಭೂಮಿ ಬಲವಾನಿದೆ, ಅಲ್ಲೇ ಎಲ್ಲ ನಮ್ಮ ಮಿತ್ರ ಕೀಟಗಳು, ಶಿಲೀಂಧ್ರಗಳು ಎಲ್ಲ ಇರ್ತವೆ. ಅವನ್ನು ದಾಳಿ ಮಾಡಿ ಅಲ್ಲೇ ಮುಗಿಸ್ತವವು. ನಮ್ಮ ಗಿಡಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಹಾಗಾಗಿ ನೀವು ನೈಸರ್ಗಿಕ ಕೃಷಿ ಮಾಡ್ತಾಯಿದ್ದೀರಿ ಅಂದರೆ ಸ್ನೇಹಿತರೆ, ಒಬ್ರಿಗೊಬ್ರು ಸಾಥ್ ಕೊಡೋದು, ಒಬ್ರಿಗೊಬ್ರು ಜೊತೆ ಕೊಡೋದು, ಒಬ್ರಿಗೊಬ್ರು ಸಹಾಯ ಮಾಡೋದು. ಸ್ನೇಹಿತನೇ, ವಿರೋಧಿ ಏನು, ಅವನು ನಮಗೆ ಬೇಕಾದ್ರೆ ನಮ್ಮ ಸ್ನೇಹಿತ ಅವನು. ಸೊ ಹಾಗಾಗಿ ಏನಾಗುತ್ತೆ, ಇವನ್ನೆಲ್ಲ ಮಾಡಿದಾಗ, ಯಾವುದೇ ದಾಳಿ ಮಾಡೋಕ್ಕೆ ಬಂದು ಅಂದಾಗ ಮಿತ್ರ ಕೀಟಗಳು ಬಂದು ನಮ್ಮ ಬೆಳೆ ಮೇಲೆ ಕೂತಿರ್ತವೆ, ಬೆಳೆನ ಆಶ್ರಯ ತೊಗೊಂಡಿರ್ತವೆ, ಶತ್ರು ಕೀಟಗಳನ್ನ ಹೊಡೆದಾಕ್ತವೆ, ಯಾವ ನಮಗೆ ತೊಂದರೆ ಕೊಡ್ತಾವೆ ಅವನ್ನೆಲ್ಲ ಹೊಡೆದಾಕ್ತವೆ. ಇದು ಮಾಡೋದ್ರಿಂದ ನಮ್ಮ ಬೆಳೆಗಳು ಯಾವುದೇ ತೊಂದರೆ ಇಲ್ಲ. ಅಡಿಕೆ ತೋಟ ತೊಂದರೆನೇ ಇಲ್ಲ ಕಣಣ್ಣ. ನೀರು ಕೊಡೋದು ಕಲೀರಿ ಅಷ್ಟೇ. ನೀರು ಕೊಡೋದು ಕಲೀರಿ, ಜೀವಾಮೃತ ಕೊಡಿರಿ, ಏನು ಈ ಸಾರ್ವಜನಿಕ ಸ್ಥಿರೀಕರಿಸುವಂಥ ಕಾಳುಗಿಡಗಳನ್ನೆಲ್ಲ ಹಾಕಿರಿ, ಸಾರ್ವಜನಿಕ ಸ್ಥಿರೀಕರಿಸುವಂಥ ಮರಗಳನ್ನೆಲ್ಲ ಹಾಕಿ ಬೆಳೆ ಬೆಳೀರಿ, ಲೂಟಿ ಮಾಡಿ ಅಷ್ಟೇ. ಎಲ್ಲ ಇದ್ರ ಮೇಲೂ ನೀವು ಮೆಣಸು ಬೆಳೀರಿ, ಈ ನುಗ್ಗೆ ಮೇಲೆ ತರಕಾರಿ ಬೆಳೀರಿ, ಇದು ಬೆಳೀರಿ, ಅಥವಾ ನುಗ್ಗೆ ಮೇಲೆ ಅಥವಾ ಗ್ಲಿಸಿಡಿಯ ಮೇಲೆ ನೀವು ಏನು ಮಾಡ್ತೀರಾ, ಮೆಣಸನ್ನೆಲ್ಲ ಬೆಳಿತೀರಾ. ಈ ರೀತಿ ಬೆಳೆಯೋದ್ರಿಂದ ಲೂಟಿ ಅಷ್ಟೇ ಸ್ನೇಹಿತರೆ. ಆ ರೀತಿ ಮಾಡ್ಕೊಂಡು ನಿಮಗೆಲ್ಲ ಅನ್ಸ್ಬಿಡೋದು, ಎಲ್ಲರೂ ಮೆಣಸಿನ ಗಿಡದ ಮೇಲೆ ಏನಾದರೂ ಅಡಿಕೆ ಗಿಡದ ಮೇಲೆ ಮೆಣಸು ಬಂದುಬಿಟ್ರೆ ರೇಟ್ ಕಮ್ಮಿ ಆಗಲ್ಲ. ಯಾಕೆಂದರೆ ವಿಷಮುಕ್ತವಾದ ಮೆಣಸು ಇಡೀ ವಿಶ್ವದಲ್ಲೆಲ್ಲೂ ಸಿಗೋಲ್ಲ, ನಮ್ಮ ದೇಶದಲ್ಲಿ ಮಾತ್ರ ಸಿಗೋದು. ಯಾಕೆಂದರೆ ನಾವು ನೈಸರ್ಗಿಕವಾಗಿ ಬೆಳಿತೀವಿ. ಭಾರಿ ರಫ್ತು ಮಾಡ್ಬೋದು, ನಾವು ತುಂಬ ರಫ್ತು ಮಾಡ್ಬೋದು, ತುಂಬ ಲಾಭ ಇರುತ್ತೆ. ಯಾವ ಕಾರಣಕ್ಕೂ ನೀವು ಹೆದರ್ಕೋಬೇಡ್ರಿ. ಅಡಿಕೆ ಸಮಸ್ಯೆ ಆಯಿತು, ಅಡಿಕೆ ಬೆಲೆ ಬಿತ್ತು ಅಂದರೆ ನಿಮಗಿದೆ, ಮೆಣಸಿದೆ. ಮೆಣಸು ಅಡಿಕೆ ಸಮಸ್ಯೆ ಅಂತ ಅದ್ರ ಜೊತೆಗೆ ಬಾಳೆ ಕೊಡ್ತಾಯಿದೆ ನಿಮಗೆ ಸಾತು, ಅದ್ರ ಜೊತೆ ಕಾಫಿ ನಿಮ್ಗೆ ಸಾಥ್ ಕೊಡ್ತಾಯಿದೆ, ಅದ್ರ ಜೊತೆಗೆ ಕೊಕ್ಕೋ ಕೊಡ್ತಾಯಿದೆ, ಅದ್ರಿಗೆ ಅರಿಶಿನ, ಶುಂಠಿ, ಏಲಕ್ಕಿ, ಏನಪ್ಪ ಕೊಡ್ತಾನೆ ಇದ್ದಾವೆ. ಎಲ್ಲರೂ ಗಲ್ಲ ತುಂಬು ಅಂತ ಇದ್ದಾವೆ. ಅದನ್ನು ಬಿಟ್ಬಿಟ್ಟು ನಾವು ಗಲ್ಲದಿಂದ ತೆಗೆದಾಕಿ ಕಳೆ ತೆಗೆದು ಗೊಬ್ಬರ ಹಾಕೋದು, ಗೋಡ ಹಾಕೋದು, ಅಯ್ಯೋ ಹಾಕಳ್ರಿ, ಯಾಕ್ರಿ ತೆಗೆದು ಆಚೆ ಹಾಕ್ತೀರಾ? ಇದಿಷ್ಟೇ ರೀ ನೈಸರ್ಗಿಕ ಕೃಷಿ. ನೀವು ಅರ್ಥ ಮಾಡ್ಕೊಬೇಕಾದ್ರೆ ಸ್ನೇಹಿತರೆ, ನೈಸರ್ಗಿಕ ಕೃಷಿ ಅಂದರೆ ಕಿತ್ತು ಬಳದು ಬಾಚ್ಕೊಂಡು ಹಾಕೊಳ್ಳೋದು, ಇಲ್ಲಿಂದ ತೆಗೆದು ಹಾಕೋದಲ್ಲ ನೈಸರ್ಗಿಕ ಕೃಷಿ. ಇವಾಗೆಲ್ಲ ಏನು ಕೆಡ್ಸಂದ್ರೆ ಇಲ್ಲಿ ತುಂಬ್ಕೊಂಡಿದ್ದನ್ನು ಅಲ್ಲಾಕಿ ಅಳವಡಿಸಿ ಅಷ್ಟೇ ನೈಸರ್ಗಿಕ ಕೃಷಿ ಆಗೋದು. ಇಲ್ಲಿರೋದನ್ನು ಅಲ್ಲಾಕೋದಲ್ಲ ನೈಸರ್ಗಿಕ ಕೃಷಿ. ಅರ್ಥ ಆಯ್ತಾ? ಸೊ ಈ ರೀತಿ ನೀವು ಮಾಡೋದ್ರಿಂದ ನಮಗೆ ಅತಿ ಉತ್ಕೃಷ್ಟವಾಗಿ ಬೆಳೆಗಳು ಬರ್ತವೆ. ಮತ್ತು ಶುಂಠಿ ಅರಿಶಿನೂ ಅಷ್ಟೇ, ನೀವು ಕೆಳಗಡೆ ಇರೋದಕ್ಕೆ ಹುಷಾರಾಗಿರಬೇಕು. ನೀರು ಕೊಡ್ತೀವಿ ಅಂತ ಹೆಚ್ಚು ಕೊಟ್ಬಿಟ್ರೆ ಅದು ಕೊಳೆ ರೋಗ ಬರ್ತವೆ. ಇನ್ನೊಂದು ದೊಡ್ಡ ಸಮಸ್ಯೆ ಇದೆ,
ಇದಕ್ಕೆ ಬೂದು ಬಂತು, ಇದು ಕೊಳೆ ರೋಗ ಬಂತು, ಅದಕ್ಕೆ ಬರ್ತದೆ, ಇದಕ್ಕೆ ಬರ್ತದೆ. ಆ ರೀತಿ ಒಂದು ಗಿಡದಿಂದ ಗಿಡಕ್ಕೆ ಬರಲ್ಲ. ಅವು ಬೇಕಾದಂಥ ಶಿಲೀಂಧ್ರಗಳು, ಅವು ಬೇಕಾದಂಥ ಒಂದು ಮಿತ್ರ ಇರೋ ಎಲ್ಲ ನೋಡ್ಕೊತಾ ಇರ್ತವೆ ಒಂದಕ್ಕೊಂದು. ಆವಾಗ ಅವು ಬದುಕ್ತಾ ಇರ್ತವೆ. ಆಮೇಲೆ ನೋಡಿರಿ, ಬಂಚಿ ಟಾಪ್ ಅಂತ ನಿಮ್ಗೆ ಹೇಳಿದೆ, ಆಗಿತ್ತಾ? ನೀನು ಒಂದು ಗಿಡ ಕಿತ್ತಾಕ್ಬೇಡ ಅಂದೆ. ಅವ್ರಿಗೆ ಹೇಳಿದ್ದು ಇಷ್ಟೇ ನಾ ಮಾಡೋದಕ್ಕೆ. ಈ ಬಾಳೆಗೆ ಬಂದಿರೋಂಥ ಬಂಚಿ ಟಾಪ್ ಏನು ತುಂಬ ಘೋರವಾದ ಒಂದು ರೋಗ ಅಂತ ಏನಂತಾರೆ. ಇದಾಗಿತ್ತು. ಇದಾಗಿರೋದಕ್ಕೆ ಏನು ಮಾಡಿದ್ವಿ ನಾವು, ಈ ರೀತಿ ಎಲ್ಲ ಟಾಪ್ ಹಿಂಗೆ ಆಗೋಗಿತ್ತು. ಬಂಚಿ ಟಾಪ್ ಅಂತ ಏನಂತೀವಿ. ಇದು ಬಂದಿರೋದಕ್ಕೆ ಅವ್ರಿಗೆ ಹೇಳಿರೋದು ಇಷ್ಟೇ ಮಾಡೋದಕ್ಕೆ. ಇದು ಏನಿದೆ, ಈ ಗಿಡದ ಸುತ್ತಲೂ ನೀವು ನೀರು ನಿಲ್ಲಬಾರ್ದು. ಈ ಗಿಡಕ್ಕೇನೋ ನೀರು ನಿಲ್ಲಬಾರ್ದು. ಆ ರೀತಿ ಏನು ಮಾಡ್ತೀರಾ, ಬಿದ್ದಂಥ ನೀರು ಅರ್ಧೋಗಂಗೆ ಮಾಡಬೇಕು, ಇದರ ಆಚೆ ಹರಿಬೇಕು. ಆ ರೀತಿ ಮೊದಲು ಮಣ್ಣನ್ನು ಮಾಡಿ. ಎರಡನೇದು, ಇದು ಏನು ಮಾಡಿರೋ, ಇದ್ರ ಮೇಲೆ ಪೂರ್ತಿ ಇದ್ರ ಸುತ್ತಲೂ ಏನು ಮಾಡ್ತೀರಾ, ಕಾಷ್ಟ ಹಾಕ್ತೀರ. ಅಂದರೆ ಒಣ ತ್ಯಾಜ್ಯ ಏನೇನು ಸಿಗುತ್ತೋ ಒಂದು 3 ಇಂಚು 4 ಇಂಚು ಅಷ್ಟೇ ಹಾಕ್ಬಿಡಿ. ನಿರಂತರ ಇದ್ರ ಮೇಲೆ ಜೀವಾಮೃತ ಕೊಡಿ. ನಿರಂತರವಾಗಿ ಇದ್ರ ಮೇಲೆ ಜೀವಾಮೃತ ಕೊಡ್ತಾ ಇರಬೇಕು. ಹೆಚ್ಚು ಕೊಡ್ಬೇಕು. ಇದಕ್ಕೆ ತೊಗೊಂಡು ಒಂದು ಜಗ್ಗಲ್ಲಿ ತೊಗೊಂಡು ಸುರಿತಾರೆ. ಒಂದು ವಾರ 3 ದಿವಸ, ವಾರ 10 ದಿವಸಕ್ಕೆ ಇದಕ್ಕೆ ಉಯ್ತಾ ಇರಬೇಕು. ಯಾವ ಕಾರಣಕ್ಕೂ ಈ ಗಿಡಕ್ಕೆ ಈ ಬೇರಿನ ಪರದಿ ಏನಿದೆ ಇಲ್ಲಿಗೆ ನೀರು ಬರದಿರಂಗೆ ನೋಡ್ಕೊಬೇಕು. ನೀವು ನೀರು ಏನಾರು ಕೊಡ್ತೀವಿ ಅಂದರೆ ಇಲ್ಲಿ ನಿಮ್ಮ ಡ್ರಿಪ್ ಐತೆ, ಇದೈತೆ, ಐಸೋದೈತೆ ಅಂದ್ರೂ ಇದರಿಂದ ದೂರ ತೊಗೊಂಡೋಗ್ಬೇಕು. ಈ 12 ಗಂಟೆ ಏನು ನೆರಳಿದೆ ಅದರಿಂದ ಆಚೆ ನೀರು ತೊಗೊಂಡೋಗ್ಬೇಕು. ಕೊಡೋಂಗೆಲ್ಲ ಇದು ಮಾಡಿ ಸಾಕು. ಇದು ವಾಪಸ್ಸು ಈ ಎಲೆಗಳು ದೊಡ್ಡದಾಗಲ್ಲ. ಬರೋ ನೆಕ್ಸ್ಟು ಮುಂದೆ ಅವು ದೊಡ್ಡದಾಕೊಂಡು ಹೋಗ್ತವೆ. ನಮ್ಮ ಬೆಳೆ ಬಂದೇ ಬರುತ್ತೆ. ಯಾವ ಕಾರಣಕ್ಕೂ ಅದು ಇನ್ನೊಂದು ಗಿಡಕ್ಕೆ ಹೋಗಲ್ಲ. ನೀರು ನಿಯಂತ್ರಣ ಮಾಡಿ ಸಾಕು. ಆ ಥರ ಎದುರ್ಕೊಂಡು ನೀವು ಕಿತ್ಕೊಂಡು ಹೋಗಿ ಪೂರ್ತಿ ಎಲ್ಲೋ ಸುಡಬೇಕು ಅನ್ನೋದಿಲ್ಲ. ಇದೇ ರೀತಿ ಸಾಕಷ್ಟು ತೆಂಗಳಿಗೆ, ಅಡಿಕೆ ಒಳಗೆ ಇಡೀ ಮುಂಡಿ ರೋಗಗಳನ್ನೆಲ್ಲ ನಾವು ಹೆಂಗೆ ನಿಯಂತ್ರಣ ಆಗಿದೆ, ಬರೀ ನೀರು ನಿಯಂತ್ರಣ ಮಾಡಿ ಅಂದರೆ ಆಶ್ಚರ್ಯಪಟ್ಬಿಡ್ತೀರ. ಅದಕ್ಕೆ ಒಂದು ನಾವು ಪ್ರಗತಿ ಟಿ ವಿ ಮುಖಾಂತರ ಎಲ್ಲ ಹೋಗಿ ಬೇರೆ ತೋಟಗಳಿಗೆಲ್ಲ ಹೋಗಿ ಅವನ್ನೆಲ್ಲ ಹಿಡ್ಕೊಂಡು ಬಂದು ಅವ್ರು ಏನು ರೈತರು ಮಾಡ್ಯಾರೆ, ಹೇಳಿದ್ದೇನೋ ಅವ್ರು ಮಾಡಿರೋದೇನೋ, ಆಗಿರೋಂಥ ಅನುಕೂಲ ಏನೋ, ಅಂಥ ಘೋರವಾದ ರೋಗಗಳನ್ನೆಲ್ಲ ಹೇಗೆ ನಿವಾರಣೆ ಮಾಡ್ಕೊಂಡು ಬರೀ ನೀರು ನಿರ್ವಹಣೆ ಮಾಡಿ ರೋಗಗಳನ್ನ ಹೇಗೆ ನಿವಾರಣೆ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಖಂಡಿತ ನಾವೆಲ್ಲ ಚಿತ್ರೀಕರಿಸ್ಕೊಂಡು ಬರ್ತೀವಿ ನಿಮಗೋಸ್ಕರ. ಬಂದು ನಿಮಗೆ ಹೆಚ್ಚೆಚ್ಚು ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಅಡಿಕೆ, ತೆಂಗು ಇವೆಲ್ಲ ಏನು ಬೆಳೆಗಳಿತ್ತು ಮುಗಿಸಿದ್ದೀವಿ. ಮುಂದಿನ ಬೆಳೆ ಅರಿಶಿನ, ಶುಂಠಿ, ರೇಷ್ಮೆ ಮತ್ತು ಹತ್ತಿ ಈ ರೀತಿ ಕೆಲವಾರು ಮಿಕ್ಕಿದ್ದಾವೆ. ಅದನ್ನು ಮುಗಿಸಿ ಅದಾದ ನಂತರ ಹಣ್ಣಿನ ಬೆಳೆಗಳು ಹೇಗೆ ಬೆಳೆಯೋದಂತ ಮಾಡೋಣ. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗೀತು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.
ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.